ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಹಾಗೂ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ನಮ್ಮ ಜಂಜಾಟದ ಜೀವನದಲ್ಲಿ ಜೀವನ ಪೂರ್ತಿ ಬಳಸಿದಂತೆಲ್ಲ ಬೆಳೆಯುವಂತ ಅಕ್ಷಯ ಪಾತ್ರೆ ಅಂದ್ರೆ ಅದು ನಗು ಮಾತ್ರ. ಅದೇ ರೀತಿ ವೀಕೆಂಡ್ ಅಲ್ಲಿ ಹೊಟ್ಟೆ ತುಂಬಾ ನಗ್ಸೋದಕ್ಕೆ ಈ ನಿಮ್ಮ ಎಂಟರ್ಟೈನರ್ಸ್ ನ ನಾನು ನಿಮ್ಮನೆ ಕರ್ಕೊಂಡ್ ಬಂದಾಗಿದೆ ಅಂತ ಹೇಳ್ತಾ ಶುರು ಮಾಡ್ತಾ ಇದೀವಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಈ ವಾರದ ಗಿಚ್ಚಿ ಗಿಲಿಗಿಲಿಗೆ ನಮ್ಮೆಲ್ಲ ಎಂಟರ್ಟೈನರ್ಸ್ ಡಿಫ್ರೆಂಟ್ ಆಗಿ ಬಂದಿದ್ದಾರೆ. ಸೊ ಎಂಟರ್ಟೈನರ್ಸ್ ವೆಲ್ಕಮ್. ಈಗ ನಮ್ಮ ಜಜಸ್ ನ ವೆಲ್ಕಮ್ ಮಾಡ್ಕೊಂಬೋಣ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ರಿ, ಬಹಳ ಯಂಗ್ ಆಗಿ ಕಾಣ್ತಾ ಇದ್ರಿ ಎಲ್ಲರೂ. ನಾವು ಹೆಂಗಾಗಿ ಕಾಣ್ತಾ ಇದೀವಿ, ನೀನ್ ಹೆಂಗೆಂಗೋ ಕಾಣ್ತಾ ಇದೀರ. ಅದನ್ನೇ ಬಿಸಿಲಿನ ಬೇಗೆಗೆ ಬೆಂಡಾಗಿ ಬೆವರಿ ಗಾಳಿ ಹೋಗ್ಲಿ ಅಂತ ಈ ತರ ಬಂದಿ. ಶ್ರುತಿ ಮೇಡಮ್ ಹೆಂಗಿದೆ? ಸೂಪರ್ ಆಗಿದೆಪ್ಪ, ಒಂಥರ ಚೆನ್ನಾಗಿದ್ಯಾ? ನಿರಂಜನ್ ಅಣ್ಣಂಗೆ ನಿರಂಜನ್ ಅಣ್ಣಂಗೆ ನಿರಂಜನ್ ಅಣ್ಣಂಗೆ. ಏನೋ ಇದು ಪೇಡ್ ಪ್ರಮೋಷನ್ ಒಂದು ಅಲ್ಲ, ಅವ್ನು ಹೇಳಿದ್ ಬೇರೆ, ಒಳ ಅರ್ಥ ಬೇರೆ ಇದೆ. ಆ ಅರ್ಥ ಇತ್ತ. ಹಂಗಾದ್ರೆ ನಿರಂಜನ್ ಅಣ್ಣನ್ಗೆ ದಯವಿಟ್ಟು ಇವತ್ತು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕತ್ತೀನಿ. ಅಪ್ಪ ಕಾಸ್ಟ್ಯೂಮರ್ ನೆಕ್ಸ್ಟ್ ಟೈಮ್ ಇಂದ ಪ್ಯಾಂಟ್ ಹಾಕಿ ಕೊಟ್ಟಬಿಡಯ್ಯ, ಯಾರು ಬೇಡ. ಇದು ಈ ಹವಾಸಿಗೆ ಓದ್ಬೇಡ. ಒಟ್ಟಲ್ಲಿ ಇವತ್ತು ನಾನ್ ಪ್ರಾಮಿಸ್ ಮಾಡ್ತಾ ಇದೀನಿ, ನಿಮ್ಗೆ ಸಾಕಷ್ಟು ಸರ್ಪ್ರೈಸ್ ಗಳಿದೆ. ಗೊತ್ತಲ್ಲಪ್ಪ, ಫಸ್ಟ್ ಸರ್ಪ್ರೈಸೇ ನೀನು. ನಿರಂಜನ್ ಅಣ್ಣಂಗೆ ದಯವಿಟ್ಟು ಸುಮ್ಮನೆ ಪ್ಲೀಸ್. ಅಲ್ಲ, ಇದು ಸರ್ಪ್ರೈಸ್ ಅಲ್ಲ, ಶಾಕ್. ಶಾಕ್ ನಿರಂಜನ್ ಅಣ್ಣಂಗೆ. ನೀನ್ ಬರೀ ಮುಂದ್ಗಡೆಯಿಂದ ನೋಡಿ ನಿರಂಜನ್ ಅಣ್ಣನ್ಗೆ ಜೈ ಅಂತ ಇದ್ಯಾ, ಹಿಂದ್ಗಡೆಯಿಂದ ನೋಡ್ಬೇಕು ನೀನು. ಪ್ರೀತಿಯಿಂದ 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 ಒಂದ್ ರೌಂಡ್ ನೋಡಿ ಹಿಂಗೆ. ಪ್ಯಾಂಪರ್ಸ್ ನಮ್ಮ ಸ್ಪಾನ್ಸರ್. ಏನ್ ನಡೀತಾ ಇದೆ ಇವತ್ತು ವೇದಿಕೆ ಮೇಲೆ ಅರ್ಥ ಆಗ್ತಲ್ಲ. ಬಟ್ ಇರ್ಲಿ, ಪರವಾಗಿಲ್ಲ. ಹುಲಿ ಕಾರ್ತಿಕ್ ಚರ್ಮದಿಂದ ಹೊಲ್ದಿರುವಂತ ಸೋಫಾ ರೆಡಿ ಆಗಿದೆ. ದಯವಿಟ್ಟು ಕೂತ್ಕೋಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್. ಓಕೆ, ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಬಂದಾಗಿದೆ, ಕಂಟೆಸ್ಟೆಂಟ್ ರೆಡಿ ಆಗಿದೆ. ಇನ್ ಯಾಕೆ ತಡ, ಬನ್ನಿ ಈ ವೀಕೆಂಡ್ ನ ಲಾಫಿಂಗ್ ಕಥಕಳಿನ ಶುರು ಮಾಡಬೇಡ. ಇವತ್ತಿನ ಸಂಚಿಕೆಯಲ್ಲಿ ಬರ್ದಂತ ಮೊದಲನೇ ಸ್ಕಿಟ್, ಆಸೆನೆ ದುಃಖಕ್ಕೆ ಮೂಲ ಅಂತಾರೆ. ಆದ್ರೆ ದುರಾಸೆ ಯಾವ್ದಕ್ ಮೂಲ ಅಂತ ತಿಳ್ಕೊಬೇಕು ಅಂತಂದ್ರೆ ತುಂಬಾ ದಿನ ಆಗಿ ಬಂದಿರುವಂತ ಈ ಕಂಟೆಸ್ಟೆಂಟ್ ನ ತಿಳ್ಕೊಬೇಕು. ಯಾರ ಕಂಟೆಸ್ಟೆಂಟ್, ಅವ್ರು ಯಾವ ಸ್ಕಿಟ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಕರಿಬಸು, ಸಂತು, ಪ್ರಶಾಂತ್ ಹಾಗೂ ನಮ್ಮ ವೇದಿಕೆಯ ಗಿಣಿ ಅಲಿಯಾಸ್ ರಾಗಿಣಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಜಡ್ಜಸ್
18 ಎಪಿಸೋಡ್ ಆದ್ಮೇಲೆ ಬಂದವಳೆ, ಅದು ನನ್ ಸ್ಕಿಟ್ಗೆ. ಇನ್ಮೇಲಿಂದ ಇವಳು ಟಾಪ್ ಅಲ್ಲಿ ಬರ್ತಾಳೆ. ನೀನೇ ಸ್ಕಿಟಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಿದ್ಯಂತೆ, ಜೊತೆ ಸೇರ್ಕೊಂಡು ಟಾಪ್ ಅಲ್ಲಿ ಬರ್ತೀನಾ? ಸಂತು, ನೀ ನನ್ನಲ್ಲಿ ಏನ್ ಇಷ್ಟಪಟ್ಟೆ? ಬ್ಯೂಟಿ ಬ್ಯೂಟಿ ಬೆಂಕೈತಿ, ಲುಕ್ಕು ತಂಪೈತಿ, ಕಾಕ ಕಿಕ್ಕ ಹೊಡೆಯೋ ದಂಬ ಮಿಕ್ಕೈತಿ. ನಿನ್ಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಾ ಇದೆ? ನಾನ್ ನಿಜವಾಗ್ಲೂ ಬ್ಯೂಟಿ ಅನ್ನಿಸ್ತಾ ಇದೆ. ನನ್ ಬಗ್ಗೆ ಹೇಳೋದು ನಿನ್ ಬಗ್ಗೆ ಹೇಳ್ಕತಾ ಇದೀಯಾ? ನಾನ್ ಬ್ಯೂಟಿ ನೋಡ್ತಾನೆ ನೀನ್ ಇಷ್ಟಪಟ್ಟಿರೋದು. ಇಲ್ಲಪ್ಪ, ಮತ್ತೆ ನೀನು ಎಸ್ ಐ ಅಂತ ಇಷ್ಟಪಟ್ಟೆ. ಕಾಮಿಡಿ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಹೇಳಿದೆ. ನಿನ್ನೆ ಶ್ರೀರಾಮ್ಪುರ ಸೀನಾ ನೀನ್ ನೋಡಕ್ ಬಂದಿದ್ನಂತೆ. ಹೌದು, ನಾನು ಮುಖನೇ ನೋಡ್ಲಿಲ್ಲ. ಇನ್ನೇನ್ ನೋಡ್ದಮ್ಮ? ಎಷ್ಟೊಂದು ಒಳ್ಳೆವಳು, ಇಂಥವ್ ಲವ್ ಮಾಡಿದೀನಿ, ಯಾಕಮ್ಮ ನೋಡ್ಲಿಲ್ಲ? ಚೂರು ಚೆನ್ನಾಗಿರ್ಲಿಲ್ಲ. ನೋಡೇ ಇಲ್ಲ, ಚೆನ್ನಾಗಿಲ್ಲ ಅಂತ ಇದ್ಯಾ? ಫೋಟೋದಲ್ಲಿ ನೋಡಿದ್ದೀನಿ. ಅದು ಅಲ್ಲದೆ 2 ದಿನದಿಂದ ಡೇಟಿಂಗು ಹೋಗಿದ್ದೀನಿ. ಅವ್ನ್ ಮುಖ ಅಲ್ಲ, ಅವ್ನ್ದೇನು ಚೆನ್ನಾಗಿಲ್ಲ. ಅಯ್ಯೋ, ನಿನ್ನ ಕ್ಯಾರೆಕ್ಟರ್ ಬಿಹೇವಿಯರ್ ಏನೇ ಇದು? ಅಯ್ಯೋ, ನೋಡು ಮತ್ತೆ ರಿಲ್ಯಾಕ್ಸ್. ಆ ರಾಹುಲ್ ನಂಗೆ ಫೇಸ್ಬುಕ್ ಅಲ್ಲಿ ಯಾಕೆ ಮೆಸೇಜ್ ಮಾಡ್ದೆ? ನಂಗೆ ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕು ಅಂತ ಅನಿಸ್ತು, ರೆಸಿಪಿ ಕಳಿಸು ಅಂತ ಮೆಸೇಜ್ ಮಾಡಿದ್ದೆ. 12 ಗಂಟೆ ರಾತ್ರಲ್ಲಿ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನೇ ಯಾಕೆ ಕೇಳ್ತಿ? ಸ್ಟ್ರೇಟ್ ಫಾರ್ವರ್ಡ್. ಬೆಳ್ಳುಳ್ಳಿ ಕಬಾಬ್ಗೆ 12 ಗಂಟೆ ಯಾವುದು 1 ಗಂಟೆ ಯಾವುದು ಅಂತ ಗೊತ್ತಿರತ್ತಾ? ಅದು ಅಲ್ಲದೆ ಅವನು ಈ ನಡುವೆ ಚಟಪಟ ಅಂತ ಮಾಡ್ತಿದ್ದಾನೆ. ಅಯ್ಯೋಲೇ, ಚಟಪಟ ಮಾತ್ರ ಅಲ್ಲ, ಒಂದ್ ಮೋರ್ ಅಂತ ಇದ್ದಾನೆ. ಆ ರಾಜೇಶ ನಾನೇನು ಕೇಳಿಲ್ಲ, ಅವನೇ ಇನ್ಸ್ಟಾಗ್ರಾಮ್ DM ಅಲ್ಲಿ 12 ಗಂಟೆ PM ಗೆ ಮುತ್ಕೊಡು ಅಂತ 4 ಸಲ ಮೆಸೇಜ್ ಮಾಡ್ದ. ನೀನ್ ಕೊಡ್ಲಿಲ್ಲ ತಾನೆ? 5ನೇ ಸಲ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಿಲ್ಲ, ಕೊಟ್ಟೆಬಿಟ್ಟೆ. ಅಯ್ಯೋ ಕೇತ, ನನ್ ಮಗನೇ ರಾಜೇಶ, ಕೇಸ್ ಬಂದ್ ಸೈನ್ ಹಾಕೋ ಅಂದ್ರೆ ಆನ್ಲೈನ್ ಅಲ್ಲಿ ಕಿಸ್ ಕೊಟ್ಟಿದ್ಯಾನೋ? ಓ, ಆ ಕೇಸ್ ಅಟೇಷನಾ? ನಾನು ಈ ಕೇಸ್ ಅನ್ಕೋಬಿಟ್ಟೆ. ಮಾತು ಕೂತ್ಕೊಂಡ್ರೆ ಪಂಗ್ಲಿಸ್ಕೊಬಿಡ್ಬೇಕು ಹಂಗೆ. ಸಂತ, ನಿನ್ಗೆ ಏನ್ ಹೇಳಿದೀನಿ? ನನ್ನನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ನಿನ್ನ ಹತ್ರ ಒಂದ್ ದೊಡ್ಡ ಮನೆ ಇರ್ಬೇಕು. ಆ ಮನೆಯಲ್ಲಿ ಮನೆ ಕಣ್ ಸಾರ ಮಾಡಕ್ಕೆ ಬಹಳ ಟಬ್ ಇರ್ಬೇಕು, ಫ್ರಿಡ್ಜ್ ಇರ್ಬೇಕು, ವಾಷಿಂಗ್ ಮಿಷಿನ್ ಇರ್ಬೇಕು, ಬಾಲ್ಕನಿ ಇರ್ಬೇಕು. ಎಲ್ಲ ಇರುತ್ತೆ. ಅದಕ್ಕೋಸ್ಕರನೇಲ್ವಾ ಹಗ್ಲು ರಾತ್ರಿ ಕಷ್ಟ ಪಡ್ತಾ ಇರೋದು. ನಿನ್ಗೊಂದ್ ಒಳ್ಳೆ ಮನೆ ಕಟ್ಟಿಸ್ಕೊಡ್ತೀನಿ. Thank you, sir. ಒಂದ್ ನಿಮಿಷ, ಫೋನ್ ಬರ್ತೈತೆ. ಅಲ್ಲ, ಸಂತು, ಮಿನಿಸ್ಟ್ರಿಗೆ ಕೊಲೆ ಬೆದರಿಕೆ ಇದೆಯಂತೆ. ಈ ಕೂಡಲೇ ಅವ್ರ ಮನೆಗೆ ಹೋಗಿ ಪ್ರೊಟೆಕ್ಷನ್ ಕೊಡ್ರಿ. ಓಕೆ ಸರ್. ಕಣ್ಣಿಗೆ ಕಾಣೋ 3 ಸಿಂಹಗಳು, ನ್ಯಾಯ ನೀತಿ ಸತ್ಯ. ಮುಚ್ಕೊಂಡ್ ಫೋನ್ ಮಾಡಿದ್ರಿ. ನೀವು ಗುರುಕಿರಣ್ ತರ ಮಿಮಿಕ್ರಿ ಮಾಡಿದವ್ರಿಗೆ ಇಷ್ಟ ಆಗಿಲ್ಲ ಅಂತ. ಗುರುಕಿರಣ್ ಅವ್ರಲ್ಲ, ಸಾಯಿ ಕುಮಾರ್ ಅವ್ರು ಮಾಡಿದ್ದು. ಒಂದ್ ದೊಡ್ಡ ಕೇಸ್ ಬಂದೈತೆ. ಕೇಸ? ಮಿನಿಸ್ಟ್ರದು. ನೋಡು, ಆ ಕೇಸ್ನ ನಾವು ಹಿಡಿದ್ರೆ ಡಬಲ್ ಪ್ರಮೋಷನ್, ದುಡ್ಡು, ಮನೆ ಎಲ್ಲ ಬರುತ್ತೆ. ಆ ಮನೆಯಲ್ಲಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬಾಲ್ಕನಿ, ಸ್ವಿಮ್ಮಿಂಗ್ ಪೂಲ್, ಮಾಸ್ಟರ್ ಬೆಡ್ರೂಮ್, ಇಟಾಲಿಯನ್ ಕಿಚನ್ ನಾನು ನೋಡು, ಇದೇ ಮನೆ. ಸಂತು
ಆಹಾ ಏನ್ ಆ ಬೆಳಕಿ ನಿನ್ ಹೆಸರು ಕೆಂಡ ಸಂಪಿಗೆ. ಸಂಪಿಗೆ. ನಿನ್ ಹೆಸರು ಹೇಳಿದ್ರ ಮೈ ಬೆಚ್ಚಗಾಕೈತಲ್ಲ. ಏ ಈ ಹೆಸರು ಕಳ್ಸಿರ ಯಾವ್ಲೆ ಮಾತ್ರ ಡಿಸ್ಟರ್ಬ್ ಮಾಡಕೈತಾರ ಮಂಗ್ಯ ಮಗ. ಫಸ್ಟ್ ಡಿ ಪ್ರಮೋಟ್ ಮಾಡ್ರಿ ಅವನ್ನ. ಮಾತಾಡ್ಕೊಳ್ಳಿ. ಚಟ 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 ಪಟ ಚಟ ಪಟ. ಏನ ಬೆಳಕಿ ನಿನ್ನೂರು ಬೆಂಗಳೂರು ಅರ್ಬನ್. ಬೆಂಗಳೂರು ಅರ್ಬನ್ನು ನಮ್ಮೂರ್ಗ ಒಂದ್ಸತಿ ಬಾರ ಯಾಕೆ? ಉಣ್ಣಾಕ ರೊಟ್ಟಿ ಚಟ್ನಿ. ನಿನ್ನ ಸ್ಪರ್ಶಿತೆ ತಂಗಾಳಿಗೆ ಸುಗಂಧದ ಮುಖ ನೋಡ ಏನ್ಲೆ ನಿಂದು. ಸರ್ ನಮಸ್ಕಾರ. ಒನ್ ಮೋರ್ ಸರ್. ಸರ್ ನಮ್ಮ ಏಳಿಗೆ ಸಹಿಸಲಾರದ ನಮ್ಮ ವಿರೋಧ ಪಕ್ಷದವರು ನನ್ನ ಕೊಲ್ಲಕ ಕೊಲ್ಲಿ ಬೆದರಿಕೆ ಹಾಕ್ಯಾರ. ಹಂಗ ಬಾಂಬ್ ಬಿಡ್ತಂತ ಹೆದರಿಕೆ ಹಾಕ್ಯಾರ. ಆದ್ರೆ ಏನು ಮಾಡ್ತಿ ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ಪ್ರೊಟೆಕ್ಷನ್ ಕೊಡ್ಬೇಕು. ಯಾಕಂದ್ರ ಈ ಮನಿನ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟೀನಿ. ಬೆವ್ರು ಸುರ್ಸಕ್ಕೆ ಹಾಕೋದ್ರೆ 4 ಜನ ಗಾರೆ ಕೆಲಸ ಹೇಳಿದ್ರು ಕೊಡ್ತಾ ಇತ್ತಿಲ್ವಾ? ಮಾತಾಡ್ಕೊಳ್ಳಿ. ಚಟ 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 ಪಟ ಚಟ ಪಟ. ಮನೆ ತುಂಬಾ ಚೆನ್ನಾಗಿದೆ. ಹಬ್ಬ ಬಂದ್ರೆ ಎಷ್ಟು ಖರ್ಚಾಗಿರ್ಬೋದು? ಏನೊಂದು 30 ಕೋಟಿ ಖರ್ಚಾಗಿರ್ಬೋದು. 30 ಕೋಟಿ ಅಂದ್ರೆ ಹಿಂಗ್ ಬೀಳ್ತಾರೆ. ಇನ್ನು 60 ಕೋಟಿ ಅಂದ್ರೆ 90 ಕೋಟಿ ಹೇಳ್ಬಿಡಿ, ಒಂದ್ ದಿನ ಪೂರ ನಿಮ್ ಜೊತೆನೆ ಇರ್ತಾರೆ. ಏನ್ ಮಾತಾಡ್ತಿದ್ದೀರಾ ಸರ್? ಆ ಕಳ್ಳ ಏನಾದ್ರು ಬಂದ್ರೆ ನಿಮ್ಗೆ ಸಾಯಿಸ್ಬಿಡ್ತಾನೆ ಅಷ್ಟೇ. ಹೌದಲ್ವಾ? ಎಸ್ ಬಾ, ಈ ಕಡೆಗೆ ಒಂದು ದಾರಿ ಐತೆ. ಆ ಕಳ್ಳ ಏನಾದ್ರು ಬಂದ್ರೆ ಈ ಕಡೆಯಿಂದ ಬಂದ್ರು ಬರ್ಬೋದು. ಚೆಕ್ ಮಾಡೋದು. ನೋಡ್ಕತ್ತೀನಿ ಬಿಡಿ ಸರ್ ನಾನು. ಮೋಸ್ಟ್ಲಿ ಊಟ ಮಾಡ್ತಾ ಇರ್ಬೋದು. ತಿಂಡಿ ತಿಂತಾವನೆ. ನಿನ್ನ ಅವನೇನಾದ್ರು ಬಾಂಬ್ ತಿಂಬಿಟ್ಟು ಹೋಗಿದ್ರೆ ಜೋರ ಕಿರ್ಚ್ಬಿಡು, ಪಿನ್ ಆರೋಗ್ಯ ಬ್ಲಾಸ್ಟ್ ಆಗ್ಬಿಟ್ಟು. ಬೇಗ ಹೋಗಮ್ಮ. ಒಳ್ಳೆ ಟಿವಿ. ಟಿವಿ ಮೂರ್ಖರ ಪೆಟ್ಟಿಗೆ ದೇವಿ. ವಾಷಿಂಗ್ ಮೆಷೀನು ನಾನೇ ಇಲ್ಲವೇ ವಾಷರ್ ಮ್ಯಾನ್. ಸೋಪು ಹಚ್ಕೋ ಮೈ ಬಣ್ಣ ಆಗುತ್ತೆ ತೋಪು. ನನ್ ಮಾವಿನ ತೋಪ್ಗೆಲ್ಲ ಬರಲ್ಲಪ್ಪ. ಮಾತೆತ್ತಿದ್ರೆ ಬರೀ ತೋಪು ತೋಪು ಅಂತೀಯಲ್ಲಮ್ಮ. ಐಡಿಯಾ ಎಲ್ಲ ಫ್ಲಾಪ್ ಆಗಿ ಹೋಗ್ಬಿಡ್ತದೆ. ಸಂತು ಮನೆ ನೋಡು ಸಂತು, ಎಷ್ಟು ಚೆನ್ನಾಗಿದೆ. ಕಾಸ್ಟ್ಲಿ ಫ್ರಿಡ್ಜ್. You go to and search. Investigation. Please sit here. ಏ ಕಂದ, ಏನ್ ಯೋಚನೆ ಮಾಡಿದೆ? ಮಾಡ್ದೆ. ಏನು? ಡೈರೆಕ್ಟ್ ನನಗೆ ಶೂಟ್ ಮಾಡ. ಹಲೋ, ಇನ್ನ ಅರ್ಧ ಗಂಟೆಲಿ ಏನಾಯ್ತು?
ಅರ್ಧ ಗಂಟೆಲಿ ಬಂದ್ ನಗ್ತಾನಂತ. ಎಲ್ಲ ಅವ್ನಿಗೆ ಇಕ್ತಾನಂತ. ರೀ ನಿಮ್ದೆಲ್ಲ ಮುಗಿಸ್ರಿ, ಇನ್ನು ಅರ್ಧ ಗಂಟೆಲಿ ಬಂದ ಜೀವನ ತೆಗೆದು ಬಿಡ್ತಾನೆ. ಏನಾದ್ರೂ ಮಾಡಿ ಕಾಪಾಡ್ರಿ ಎಲ್ಲ ಹೆಣ್ಣು ನೋಡಿಕೇಸಿ. ಅಯ್ಯೋ ನೋಡಿ ಅದು ಮಾರ್ಬಲ್ ಮೆಟ್ಲು, ಆ ಕಡೆಯಿಂದ ಬಂದ್ರು ಬರ್ಬೋದು ಸರ್. ಸರ್ ಇನ್ನೊಂದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಸರ್, ಆ ಎಂಟ್ರಿಂದ ಬಂದ್ರು ಬರ್ಬೋದು. ದಯವಿಟ್ಟು ಬನ್ನಿ ಸರ್, ತೋರಿಸಿ. ಏಯ್, ಏನ್ ಮಾಡ್ತಾ ಇದೀಯಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಬೇಕಲ್ಲ, ಪ್ರಾಕ್ಟೀಸ್ ಮಾಡ್ತಾವ್ನಿ. ಹಂಗೆ ಪ್ರಾಕ್ಟೀಸ್ ಮಾಡ್ತಾರೆ, ನೀನ್ ಚುಚ್ಚಿ ಸಾಯಿಸ್ಬಿಡ್ತಾನೆ. ಸರ್ 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 ದಯವಿಟ್ಟು ಬನ್ನಿ ಸರ್. ಒಂದ್ ನಿಮಿಷ ನೋಡು, ನಾನು ಹೋಗ್ ಬರೋವರೆಗೂ ನನ್ ಗನ್ನು ನಿನ್ನ ಹತ್ರ ಇರ್ಲಿ. ಆ? ಏ, ಹೇಳ್ಕ. ಏನೇನ ಇಮ್ಯಾಜಿನೇಷನ್. ಕಚ್ಚಿ ಕೊಲೆಗಾರ ಕಚ್ಚಿ ಕಚ್ಬಿಟ್ಟೆ ಕೊಲೆ ಮಾಡ್ಬಿಡ್ತೀನಿ. ನಾನ್ ನೋಡ್ದೆ ಕಣ್ ಈ ಕಡೆಯಿಂದನೇ ಬಾ. ಸ್ಟಾಪ್. ಅಕ್ಕ ಹೊಡಿಬೇಡಕ್ಕ. ಕೆಪ್ಪ ನನ್ನ ಮಗನೇ, ಡ್ಯಾನ್ಸ್ ಏನಿಲ್ಲ ಅಂದ್ರು ಆ ಓನರು 10 ಕೋಟಿ ಖರ್ಚು ಮಾಡಿರ್ಬೋದು. ಕೆಸರ ಕಾಲಲ್ಲಿ ಹಂಗೆ ಬರ್ತಿದ್ಯಲ್ಲೋ, ಹೋಗು ಮ್ಯಾಟಲ್ಲಿ ಕಾಲ್ ಒರ್ಸ್ಕೋ. ಕಾಸ್ಟ್ಲಿ ಟೈಲ್ಸು. ಅಯ್ಯೋ ಚಾಕು ಚೆನ್ನಾಗಿದೆ. ಚೆನ್ನಾಗಿದೆ. ಕೊಲೆಗಾರನಾ? ಕೊಲೆಗಾರ ಕಚ್ಚಿ. ಬ್ರಷ್ ಮಾಡಿಲ್ವಾ? ನಾನು ಮಿನಿಸ್ಟರ್ನ ಹೆಂಗ್ ಕೊಲೆ ಮಾಡ್ತೀನಿ ಅಂದ್ರೆ ತಿರ್ಗೋಕಿ ನನ್ನ ಮಗನೇ, ಅಳ್ಕ ನನ್ನ ಬೇವರ್ಸಿ ನನ್ನ ಮಗನೇ. ಬಂದಾಗ ಏನಕ್ಕೆ? ಆ ಮನುಷ್ಯನ ಕೊಲೆ ಮಾಡಕ್ಕೆ. ಮುಚ್ಕೊಂಡು ಕೊಲೆ ಮಾಡ್ಕೊಂಡು ಹೋಗ್ಬೇಕು. ದಿವಾನ್ ಕಟ್ಟ ಯಾಕೆ ಟಚ್ ಮಾಡ್ತೀಯಾ? ಈ ಮನೇಲಿರೋ ಯಾವ ಸಾಮಾನ್ಗೂ ಏನು ಮಾಡ್ಬೇಡ. ಬಂದಿರೋದು ಅವ್ನು ಕೊಲೆ ಮಾಡ್ಕೊಂಡು ಹೋಗ್ತಾ ಇರು. ಇದಕ್ಕೆ ಏನಾಗಕ್ಕೂ ನಾ ಬಿಡಲ್ಲ. ಬಾಸ್ ಹೇಳೋ, ಇಲ್ಲಿ ಕೊಲೆ ಮಾಡೋಣ ಅಂತ ಬಂದ್ರೆ ಈ ಅಮ್ಮ ತಲೆ ತಿಂತಾವಳೆ. ಏನ್ ಮಾಡ್ಲಿ ಬಾಸ್? ಎತ್ತು ಬಿಡು. ಎತ್ತು ಬಿಡ್ತೀನಿ. ಏನು ನಾ ಕೇಳಿಸ್ಕೊಂಡೆ, ಅವ್ನ್ ಕನ್ನಡದಲ್ಲೇ ಹೇಳವ್ನೆ. ಚಾಕು ತಗೊಂಡ್ ಚುಚ್ಚು ಅಂದ. ಅವಮ್ಮನ ಎತ್ತಿ ಬಿಡು ಅಂದ. ಎತ್ ಬಿಡು. ಬಿಟ್ಟೆ. ಹೆಂಗಸ್ರು ಹೆಂಗ್ ಎತ್ ಬಿಡ್ಬೇಕಂತ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಮಿನಿಸ್ಟರ್ನ ಹೆಂಗ್ ಕೊಲೆ ಮಾಡ್ತೀನಿ ಅಂದ್ರೆ ಈ ಜಾಗ ಎಲ್ಲ ರಕ್ತಪಾತ ಮಾಡ್ಬಿಡ್ತೀನಿ. ಇದೇ ರಕ್ತಪಾತ ಆಗ್ಬಿಡತ್ತ. ಸರ್, ನೀವೇನು ತಲೆ ಕೆಚ್ಕೊಬಿಡಿ ಸರ್. ಒಂದೇ ಬುಲೆಟ್ ಡೈರೆಕ್ಟ್ ಹಣೆಗೆ ಹೊಡೆದು ಬಿಡ್ತೀನಿ. ಮಾಡಿ ಸರ್, ಅದು ಮಿಕ್ಕಿದ್ದೇನ ನಾನ್ ನೋಡ್ಕೊಂತ. ನಿಮಗ್ ಪ್ರಮೋಷನ್ ಈ ವರ್ಷ ಫಿಕ್ಸ್. ಲೇಸ್ ಲೇಸ್ ನಾನೇ ಕಟ್ತೀನಿ. ಲೇಸು ನಾನೇ ಕಟ್ತೀನಿ. ಎಷ್ಟು ಒಳ್ಳೆ ನೀನು. ಎದಳು ಬಂದಿದ್ನ ಅವನು? ಯಾರು? ಆ ಕೊಲೆಗಾರ ಬಂದಿದ್ನಾ? ಇಲ್ಲಪ್ಪ, ಯಾರು ಬರ್ಲಿಲ್ಲ. ಕೊಡಿಲ್ ಗನ್ನ. ಸರಿಯಾಗಿ ಗನ್ನು ಹಿಡ್ಕೊಳಕ್ ಬರಲ್ಲ ನೋಡು, ಹಿಂಗ ಅಮ್ಕಿ. ಸರ್ ಮುಟ್ಲಿ ಇಲ್ಲ ಅನ್ಸುತ್ತೆ. ಬನ್ನಿ ಸುತ್ತಮುತ್ತ ಎಲ್ಲಾರು ಹುಡ್ಕಲ್ಲ. ಓಕೆ ಸರ್. ಈ ಮಾರ್ಬಲ್ ಮೆಟ್ಲು ನಾನು ನೋಡೇ ಇಲ್ಲ ಸರ್. ಏನಾದ್ರು ಇಲ್ಲ ಏನಾದ್ರು ಬಂದಿದ್ರೆ ಬಂದ್ಬಿಡ್ಬೋದು ಸರ್. ಒಂದ್ ನಿಮಿಷ ಇಲ್ಲೇ ನಾನು ನೋಡ್ಕೊ ಬರೋ. ಆಯ್ತು. ಆ ಕಡೆ ಎಲ್ಲೂ ಕಾಣ್ತಾ ಇಲ್ಲ ಸರ್. ಮೋಸ್ಟ್ಲಿ ಏನು ಗಾರ್ಡನ್ ಏರಿಯಾದಲ್ಲಿ ಇದ್ರೆ ಇದ್ರು ಇರ್ಬೋದು ಸರ್. ಕಾಸ್ಟ್ಲಿ ವಾಸು ಅದ್ರಲ್ಲಿ ಹೊಡಿತೀಯಲ್ಲ. ಗನ್ ಕೊಟ್ರದ್ ಏನಕ್ಕೆ? ಗನ್ನಲ್ಲಿ ಹೊಡಿಬೇಕು. ಕಣ್ಣಲ್ಲೇ ಹೊಡಿತೀನಿ. ನೀ ಕೊಲೆಗಾರನ್ ಟ್ರೈನಿಂಗ್ ಕೊಟ್ಟಿರೋನ್ ಯಾವ? ಗನ್ನಲ್ಲಿ ಹೊಡೆಯೋದ್ರೆ ಗನ್ ತಗೊಂಡ್ ಹೊಡಿಯೋದ? ಶುಮ್ ಅನ್ಸೋದು. ಅವನು ರೂಮಲ್ಲಿ ಮನೆ ಕಂಡವನೇ. ಹೋಗಿ ಅವನನ್ನ ಕೊಲೆ ಮಾಡು. ನಿನ್ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡು. ಓಕೆ, ಇವಾಗ ಕೊಲೆ ಮಾಡ್ತೀನಿ.
ಅಮೇರಿಕನ್ ಕುಶನ್ ತಂದಿದೆ ತಾನೇ ನಿನ್ ಸಾಮಾನು. ನಿನ್ ಸಾಮಾನು ಒಂದೊಂದು ಸಾಯ್ಸ್ ಹೆಂಗ್ ಸಾಯ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಹಿಂಗ್ ಇಟ್ಕೊಂಡು ಸರ್ರ ಸರ್ಕ ನೀನೇ ಸಾಯ್ಸಕ್ ಬಂದಿದ್ಯಾ? ಇಲ್ಲ ಸರ್, ಆ ಕೊಲೆಗಾರ ನಿಮ್ಮನ್ನ ಯಾವ್ಯಾವ ತರ ಸಾಯಿಸ್ಬೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಇವಳು ಇಂಟೆಲಿಜೆಂಟು, ಸ್ಕೆಚ್ ಆಗ್ತಾವಳೆ ಹೆಂಗ್ ಕೊಳ್ತಾರೆ ಅಂತ. ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಗಾರ್ಡನ್ ಏರಿದ್ರೆ ಒಳ್ಳೆ ಗಾಳಿ ಬಿಸುತ್ತೆ. ನಡ್ರಿ ನಡ್ರಿ. ಗಾಳಿ ತಗೊಳ್ಳಿ, ಗಾಳಿ ತಗೊಳ್ಳಿ. ಹಲೋ ಲೇ, ಆ ಮಿನಿಸ್ಟರ್ ಹತ್ರ ದುಡ್ಡು ಹೆಂಗ್ ವಸೂಲ್ ಮಾಡ್ಬೇಕಂತ ನನಗೆ ಗೊತ್ತು. ಆ ಮಿನಿಸ್ಟರ್ ಏನ್ ಮಾಡ್ದೆ ಸೀದಾ ಬಂದ್ಬಿಡ. ನನ್ ದುಡ್ಡು ಬದ್ಕತ್ ಕಲಿಯ ಬಿಗ್ನೆಸ್. ಅಯ್ಯೋ ಇದಿದ್ ಕೂಲಿಗೆ ಅಂತ ಬಂದೆ, ಹಂಗೆ ಹೆಂಗ್ ಹೋಗೋದಪ್ಪ, ಏನ್ ಮಾಡ್ಲಿ? ಟಿವಿ, ಈ ಟಿವಿ ನಿಂತ್ಕೊಂಡೋಗಿ ಮಾರ್ಬಿಟ್ರೆ ಒಳ್ಳೆ ದುಡ್ಡು. ಮಿನಿಸ್ಟರ್ ಮನೇಲಿ ಕಾಸ್ಟ್ಲಿ ಟಿವಿ, ಹಾಲ್ ತುಂಬಾ ಓಡಾಡ್ತೈತೆ. ಎಷ್ಟು ಒಳ್ಳೆ ಟಿವಿ. ಈ ತರ ಒಂದು ಅದ್ಭುತವಾದ ಕಳ್ಳ ಪೊಲೀಸ್ ಆಟನ ಎಷ್ಟು ಆಡಿಲ್ಲ ಕೋಮಲ್ ಸರ್, ಅಂದ್ರೆ ಸಿನಿಮಾಗಳಲ್ಲಿ ಎಷ್ಟು ಮಾಡಿಲ್ಲ ಈ ತರ ಕಳ್ಳ ಪೊಲೀಸ್ ಆಟ. ಆಕ್ಚುಲಿ ಈ ಕಾನ್ಸೆಪ್ಟೇ ಯಾವತ್ತೂ ಒಂದು ಕಳ್ಳ ಪೊಲೀಸ್ ಅನ್ನೋದು ಎವರ್ ಗ್ರೀನ್ ಕಾನ್ಸೆಪ್ಟ್. ಅದು ರಾಘವೇಂದ್ರ ಅವರು ಇಲ್ಲಿ ಇವತ್ತು ಬಂದಿರೋದು, ನಾನು ಅವ್ರನ್ನ ಬಹಳಷ್ಟು ನಮ್ಮ ಮಿಮಿಕ್ರಿ ಗೋಪಿ ಜೊತೆ ಪ್ರೋಗ್ರಾಮ್ಸ್ ಅಲ್ಲಿ ನೋಡಿದೆ. ತುಂಬಾ ಟ್ಯಾಲೆಂಟೆಡ್ ಅವರು. ಇಲ್ಲಿ ಡೌಟೇ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಟೆನ್ಷನ್ ಅಲ್ಲಿ ಇದ್ದಿದ್ದ ತುಕಾಲಿ ಇವಾಗೆಲ್ಲ ಮರೆತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಕ್ಚುಲಿ ಖುಷಿ ಆಯ್ತು, ಯಾಕಂದ್ರೆ ಈಗ ನಿನ್ಗೆ ಫಾರ್ಮ್ ಬರ್ತಾ ಇದೆ. ಪ್ರಶಾಂತ್, ನೀವು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದ್ದೀರಾ. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ಗಿನ್ನ ಡ್ಯಾನ್ಸ್ ಸಖತ್ತಾಗಿತ್ತು. ಕರಿ ಬಸ್ಸು ಅವರೇ, ನಿಮ್ದು ಲಾಸ್ಟ್ ಟೈಮ್ಗಿನ್ನ ಈ ಸಲ ಚೆನ್ನಾಗಿತ್ತು. ಸೊ ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ಸಾಧು ಸರ್, ಏನ್ ಅನ್ನಿಸ್ತು ಈ ಕಳ್ಳ ಪೊಲೀಸ್ ಆಟ? ನೀನ್ ಬಂದಿರೋದ್ರಾಗು ನಮ್ಗೆ ಬಹಳ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯಾಕೆಂದ್ರೆ ಆ ಸ್ಪೀಡು, ಆ ಸ್ಪಿರಿಟೇ ಬೇರೆ ಬಂದ್ಬಿಡ್ತು ವೇದಿಕೆಗೆ. ಎಕ್ಸ್ಟ್ರಾನರಿ. ಅವರೊಬ್ಬರನ್ನ ಸೋಲೋ ಬಿಟ್ಬಿಟ್ರು ರಾಘು 24 ಗಂಟೆ ಅವನೇ ಮೇಂಟೈನ್ ಮಾಡ್ಬಿಡ್ತಾನೆ ಸ್ಟೇಜ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಸವರಾಜು ಸರ್ ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ, ಎಲ್ಲ ಟ್ರೈ ಮಾಡಿದ್ರು. ಇನ್ನೂ ಬೇಕು. ಓಕೆ ಸರ್. ಒಂದು ಹುಡುಗಿನ ನೋಡಿದ ರಾಪ್ ಅಂತ ಹಂಗೆ ಕಣ್ಣಲ್ಲೇ ಕೊಂದು ಸಾಯಿಸ್ಬಿಡ್ಬೇಕು. ಸಾಯಂಕಾಲ ನೀನ್ ಆಚೆ ನಿಂತಿದ್ರು ಅವಳೇ ಎಗರಿ ನಿನ್ನ ತಬ್ಕೋಬೇಕು. ಪಾರಿವಾಳ ರಕ್ತ ಕರ್ಕೊಂಡು ಸತ. ಹೌದು. ಪ್ಲೀಸ್ ಸರ್, ಆ ಪಾರಿವಾಳ ಡ್ಯಾನ್ಸ್ ನಾವು ನೋಡ್ಬೇಕು ಅಂತ ಆಸೆ ಪಡ್ತೀರಿ ಸರ್, ಪ್ಲೀಸ್ ಸರ್. ಇಲ್ಲೇ ಬರ್ತಾ ಇದೆಯಾ? ಆಹಾ, ಅಯ್ಯೋ ಅಪ್ಪ ಸಾಂಗ್ ಆಗೋಷ್ಟೊತ್ತು ಮೊಟ್ಟೆ ಬಂದ್ಬಿಡ್ತ ಸುಂದರ್ರು. ಇಲ್ಲಿ ತನಕ ಕರೆಕ್ಟ್ ಆಗಿದ್ದೆ. ರಾಘು ಯಾವಾಗ ಮುಚ್ಚಿದ ಬೇವ್ತೋಗ್ಬಿಟ್ಟೆ.
ರಾಗುನೇ ಈ ರೇಂಜ್ ಅಲ್ಲಿ ನಾನು ಅಟ್ಯಾಕ್ ಮಾಡ್ತೀನಂದ್ರೆ ಕೊಚ್ಚೆ ಕೆಡಬಿಡ್ಬೇಕು. ಅಲ್ಲೋಗಿ ಅದು ಇದನ್ನ ಆಡ್ತಾ ಸುಮ್ಮನೆ ಹಂಗೆ ಹಿಂಗೆ ರಾಗು ಟಿಂಗ್ ಚಕ್ ಹೆಂಗ್ ರಾಗೋದು. ಬಸವರಾಜು ಉತ್ತರ ಕರ್ನಾಟಕದಲ್ಲಿ ಇದ್ರು ಮೆಣಸಿನಕಾಯಿ ತಿಂದಿಲ್ಲ ಅವನು. ಉಳ್ಳಾಗಡ್ಡಿ ಮುಟ್ಟೆ ಇಲ್ಲ, ಬರೀ ಆಲೂಗಡ್ಡೆ ತಿನ್ಕೊ ಬೆಳ್ಕೊಂಡು. ಯಾರ ಇವನು? ಆ ವಿಷಯದಲ್ಲಿ ನಮ್ ಚಂದ್ರನ ನೋಡು, ಈ ಗದ್ದೆಯಲ್ಲಿ ದಿಷ್ಟಿ ಬೊಂಬೆ ನಿಲ್ಸಿರ್ತಾರಲ್ಲ ಅದನ್ನು ಬಿಡಲ್ಲ ಅವನು. ಅದು ಕಡ್ಡಿ ಆಗ್ಲಿ ಕಂಬ ಆಗ್ಲಿ ಬೆದ್ರ ಬೊಂಬೆ ಆಗ್ಲಿ ಸೀರೆ ಹುಟ್ಟಿರ್ಬೇಕಷ್ಟೇ. ಸರ್ ನೀವಂತ ಇವತ್ತು ಪಿಚ್ಚಿ ಪಿಲಿ ಪಿಲಿ ಸರ್. ಈಗ 3 ಕೀ ಪಾಯಿಂಟ್ ಹೇಳಿ ಸರ್. ಒಬ್ಬ ಒಳ್ಳೆ ಆಕ್ಟರ್ ಆಗ್ಬೇಕು ಅಂದ್ರೆ, ರಾಗುನ್ ನೋಡಿ ತುಂಬಾ ಫೀಲ್ ಮಾಡ್ಬೇಕಂದ್ರೆ 3 ಕೀ ಪಾಯಿಂಟ್ ಹೇಳ್ಕೊಡಿ. ಫಸ್ಟ್ ಇಂಪಾರ್ಟೆಂಟ್ ಒಂದು ಹುಡುಗಿನ ಲುಕ್ ರೀ. ಆಮೇಲೆ ನೋಡು, ಒಂದು ಲುಕ್ ಕೊಡು ಫಸ್ಟ್ ನೀನು, ಆಮೇಲೆ ನೀನ್ ಏನು ಅಂತ ನಾನು ಹೇಳ್ತೀನಿ. ಒಂದ್ ನಿಮಿಷ ಇಲ್ಬಾ, ನೀನು ಕಣ್ಣೇ ಓಪನ್ ಮಾಡ್ತಾ ಇಲ್ಲ, ಲುಕ್ ಎಲ್ಲಿಂದ ಕೊಡೋದು? ಸೈಡ್ ಅಲ್ಲೇ ಗೊತ್ತಾಯ್ತು ಸಾಧು ಸರ್ ಏನ್ ಮಾಡ್ತಾ ಇದ್ರು ಅಂತ. ಈ ಬಸಣ್ಣ ಕಣ್ಣೇ ಓಪನ್ ಮಾಡ್ತಾ ಇಲ್ಲ, ಈ ಮಾತಂತ್ರ ಇವನ್ ಹಾರ್ಮೋನಿಯಂ ಓಪನ್ ಮಾಡ್ತಾನೆ, ಇಲ್ಲ ತಬಲಾ ಓಪನ್. ತಬಲಾ ಓಪನ್ ಮಾಡು ಬಸಣ್ಣ, ನುಡ್ಸಕ್ ಬರ್ಬೇಕಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಇನ್ನೊಬ್ಬ ಗಂಡು ಪಾರಿವಾಳ ಅಲ್ಲೇ ಇದೆ. ಹೆಣ್ಣು ಪಾರಿವಾಳ, ಆ ಪಾರಿವಾಳನ್ನು ಕರ್ಕೊಬ್ಬ. ಅದು ಬೆಟ್ರು. ಹುಷಾರು, ಕೋಮಲ್ ಅಲ್ಲೇ ಕೂಸ್ಮರಿ ಹತ್ಕೊಂಡ್ಬಿಡ್ತು. ಆ ಪಾರಿವಾಳ ಅಲ್ಲೇ ಗೂಡ್ಗೆ ಹಾಕಬಿಡ್ತು. ರಾಘು ಇಲ್ಲಿ ಕರ್ಕೊಂಬರ್ಲಾ? ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು. ಈಗ ರಾಘು ನಾಚ್ಕೊಂತವನೆ, ಇಷ್ಟೊತ್ತು ಅವನು ಬೋಲ್ಡ್ ಆಗಿದ್ದ. ಪ್ರೇಮದಾನ ಶೈಲಿ ನೀನು ನಕ್ಕರೆ ನಮ್ಮೂರ ತುಂಬ ಗಂಧಿದ ಮಳೆ, ನಿನ್ನ ಸ್ಪರ್ಶಿಗೆ ತಂಗಾಳಿಗೆ ಸುಗಂಧದ ಕಳೆ. ಯಾರು ನೀನು ಪಾರಿವಾಳ, ಯಾರು ನೀನು. ಹಾ ನೋಡು, ನೋಡಿ ಕಲ್ತ್ಕೋ. ನೋಡ್ ಯಪ್ಪ, ಒಂದ್ ಗಾದೆ ಇದೆ ಸರ್, ಏನಮ್ಮದು? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ನೀವೆಲ್ರೂ ಆಕಾಶಕ್ಕೆ ಕಾಲ್ ಚಾಚಿರಲ್ಲ ಸರ್. ಬಟ್ ರಾಘು ಒಂದು ಇದು ಹಾಸಿಗೆ ತರ ಅಲ್ಲ ಅವನು. ಈ ಮದುವೆ ಮನೇಲಿ ಇದಾಸಿರ್ತಾರಲ್ಲ ಪೆಂಡಲು, ಅದು ಎಲ್ಲಿ ಬೇಕಾದ್ರೂ ಉಳ್ಳಾಡ್ಬೋದು. ಇದು
ಹಾಸಿಗೆ ತರ ಇಲ್ಲ ಇದು, ಇದು ಜಮ್ಮು ಇಷ್ಟೆಲ್ಲ ಆದ್ಮೇಲೆ ಕೇಳ್ತೀನಿ ಕಣ್ಲ, ವಾಪಸ್ ಬಂದ್ ಹೆಂಗ ಅನ್ನಿಸ್ತು? ಇಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ರಾಘು ಆನ್ ಸ್ಟೇಜ್ ಬಂದ ಮೇಲೆ ಸೆಕೆಂಡ್ ಬಂದು ಅಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ರು ಗೊತ್ತಾ, ಚಿಂದಿ ಉಡಾಯಿಸ್ಬಿಟ್ಟ. ಪ್ರಶಾಂತ್ ಕೂಡ ಕೊಡೋ ಸ್ವಲ್ಪ ಸಣ್ಣ ಕ್ಯಾರೆಕ್ಟರ್ ಆದ್ರೂ ಕೂಡ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಹೇಳ್ತಾ ಇದ್ದಾರೆ. ನೀವಿಬ್ರು ಅಲ್ಲೇ ರೀ ವೇದಿಕೆ ಮೇಲೆ. ಎಸ್, ಗಿಚ್ಚಿಗಿಲಿಗಿಲಿ ಶೋ ಇರೋದೇ ಜನರನ್ನ ಎಂಟರ್ಟೈನ್ ಮಾಡಕ್ಕೆ. ಯಾವುದೇ ಒಂದ್ ಸಂದರ್ಭದಲ್ಲಿ ನಿಮ್ಮನ್ನ ಏನೇ ಕರೆದ್ರು ನಿಮ್ಮಿಬ್ರಲ್ಲಿ ಇರುವಂತ ಉತ್ಸಾಹ ಇದೆಯಲ್ಲ, ಸಾಧು ಸರ್ ಮತ್ತೆ ಕೋಮಲ್ ಸರ್ ಇನ್ಕ್ಲೂಡಿಂಗ್ ರಾಘು, 3 ಜನ ನೋಡಿ ತುಂಬಾನೇ ಖುಷಿ ಆಯ್ತು. ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರಿ. ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡದಂತ ಈ 3 ಜನಕ್ಕೆ, ಇನ್ಫ್ಯಾಕ್ಟ್ ಎಲ್ರು ಚೆನ್ನಾಗಿ ಮಾಡಿದೀರಾ, ಆದ್ರೆ ನಿಮ್ಮ 3 ಜನಕ್ಕೆ ಬರ್ಲೇಬೇಕು ಗೋಲ್ಡನ್ ಗೆಲೆ ಗೆಲೆ. ಯಾಕೋ ಸೆಟ್ಟಲ್ ಒಂದ್ ಪಾರಿವಾಳ ಹಿಡಿಯಕ್ ಆಯ್ತಾ ಇಲ್ಲ ಗುರು. ನಾನು ಉಂಜ. ಆದ್ರೂ ಇದೇ ಖುಷಿನಲ್ಲಿ ನಾನು ನಿಮ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ವಂಡರ್ಫುಲ್ ಅಮ್ಮ, ಬಲೆ ಚಾಪಾಳೆ. ನಮ್ಮ ಗಿಚ್ಚಿಗಿಲಿಗಿಲಿಯ ವೇದಿಕೆ ಅಂದ್ಮೇಲೆ ಅಲ್ಲಿ ರಾಜನ ಸ್ಕಿಟ್ಟು ಬರಲೇಬೇಕು. ಈಗ ಈ ಆಸ್ಥಾನದ ರಾಜರಿಗೆ ಒಂದು ಪ್ರಾಣಿ ಕಚ್ಚಿಬಿಟ್ಟಿದೆ. ಅದ್ ಯಾವ ಪ್ರಾಣಿ, ಎಲ್ ಕಚ್ಚಿತು, ಆ ಕಚ್ಚಾದ ಮೇಲೆ ಆ ರಾಜ ಏನಾದ, ಇದನ್ನೆಲ್ಲದನ್ನು ವೇದಿಕೆ ಮೇಲೆ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಹುಲಿ ಕಾರ್ತಿಕ್, ಶಿವು, ಮಾನ್ಸ, ಕರಿಬಸು, ಈಶಾನಿ ಹಾಗೂ ಮೋಹನ್. ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಕುಲ ತಿಲಕ ಸೂರ್ಯ ಚಂದ್ರ ಶಂಖ ಚಕ್ರಾಂಕುಶ ಕುಟಾರ ಮಕರ ಮಚ್ಚ ಹನುಮತ್ ಗರುಡ ಕಂಠೀರ ವಾದ್ಯ ನಾಯಕ ಬಿರುದಾಂಕಿತ. ಚಪ್ಪಾಳೆ. ರಾಜರು ಬರ್ತಾ ಇಲ್ಲ. ಹೌದಾ? ಅವ್ರ ಬದಲಿಗೆ ರಾಜಮಾತೆ ಬರ್ತಿದ್ದಾರೆ, ಅವ್ರನ್ನೇ ಕರಿತೀನಿ. ರಾಜಮಾತೆ ಬನ್ನಿ. ಎಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಅವ್ರು ಮೊಸರು ಮಾರೋರು. ರಾಜಮಾತೆ ಎಲ್ಲಿ? ಮಂತ್ರಿ, ಏನದು? ಇಷ್ಟು ವರ್ಷ ನಾನು ಮಾಡಿರೋ ಕಾಮಿಡಿ ಯಾವುದು ವರ್ಕ್ ಆಗ್ತಿಲ್ಲ ಅಂತ ಬಿಸಾಕ್ತವ್ರೆ. ಮಂತ್ರಿ, ನಮ್ಮ ಮಗನಲ್ಲಿ ಈ ರೀತಿ ಅಂದ್ಬಿಡಿ, ಅವ್ರು ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ಬಹಳ ಸರಿ ಆಗ್ಬಿಡುತ್ತೆ. ನಮ್ಮ ಮಗನೆಲ್ಲಿ ಅಲ್ಲ, ನನ್ನ ಮಗನೆಲ್ಲಿ. ನನ್ನ ಮಗನಲ್ಲಿ ನಿಮ್ಮ ಮಗ ಬಿಡಿಸೋದಕ್ಕೆ ಹೋಗಿರ್ಬೇಕು. ಮಂತ್ರಿ, ಇನ್ನೇನು ಮಾತೆ, ಬೇಟೆಯಾಡಲು ಹೋಗಿದ್ದಾನೆ. ಬೇಟೆಯಾಡಲು ಹೋಗಿದ್ದಾನೆ? ಹೌದು. ಭಲೆ ಕುಮಾರ. ಆಸ್ಥಾನಕ್ಕೆ ಒಂದು ಸಿಂಹ ಒಂದು ನುಗ್ಗಿದೆ. ಸಿಂಹ ನುಗ್ಗಿದಂತೆ ಓಡ.
ಏನು ಎಲ್ಲ ಬಿಚ್ಚಿ ಕಳಿಸಿದಿರಲ್ಲ ಯಾಕೆ? ಸಿಂಹ ಚರ್ಮ ಸುಲ್ದೆ ಮಂತ್ರಿ. ಯುವರಾಜರೇ, ಸಿಂಹವನ್ನು ಹೇಗೆ ಹೊಡೆದಿರಿ? ಇದು ಗುಹೆಯಲ್ಲಿ ಉಸಿರಾಡುತ್ತಾ ಮಲಗಿತ್ತು. ನಾನು ಹಿಂದೆಯಿಂದ ಹೋಗಿ ಹೊಡೆದೆ ಮಂತ್ರಿ. ಹಾಗಾದ್ರೆ ನಿಮಗೆ ಶಬ್ದವೇದಿ ಗೊತ್ತೇ? ಅವನಿಗೆ ಹುಟ್ಟಿದಾಗಲೇ ತೋರಿಸಿದೀನಿ. ಏನು? ಶಬ್ದವೇದಿ ಸಿನಿಮಾ ಅಣ್ಣೋರ್ದು. ಯಾವುದು ವರ್ಕ್ ಆಗ್ತಿಲ್ಲ. ಪರವಾಗಿಲ್ಲ, ನಿಂತ್ಕೊಳ್ಳಿ ಇರ್ಲಿ. ದಯವಿಟ್ಟು ಈ ಅಮ್ಮ ಬಂದಾಗ ಒಂಚೂರು ನಕ್ಕು ಬಿಡಿ, ಅದ್ರ ಪಾಡಿಗೆ ಅದು ಹೋಯ್ತದೆ. ಇಲ್ಲ ಅಂದ್ರೆ ನಗ್ಸ್ತೀನಿ ಅಂತ ಸ್ಟೇಜ್ ಮೇಲೆ ನಿಂತಿರ್ತಾಳೆ. ನಕ್ರು. ಹೊರಡಿ. ನನ್ನ ಜೀವನ ಸಾರ್ಥಕವಾಯ್ತು ಕುಮಾರ. ಯುವರಾಜ, ಏನಾಗಿದೆ? ಯುವರಾಜ, ಪಕ್ಕದ ರಾಜ್ಯದಲ್ಲಿ ಮತದಾನ ನುಗ್ಗಿದೆ, ಬನ್ನಿ ಭೇಟಿ. ನಾನು ಹೋಗುದಿಲ್ಲ. ಯಾಕೆ? ಮೊದಲು ನೀನೊಂದು ಏಣಿ ತಗೊಂಡೋಗಿ ಆನೆಗೊಂದು ಕೆಡ್ಡ ತೊಡ್ತಾ ಇರೋ. ಒಂದ್ ಕೆಲಸ ಮಾಡೋಣ, ಇಬ್ರು ಒಟ್ಟಿಗೆ ಹೋಗ್ಬಿಡೋಣ. ಒಟ್ಟಿಗೆ ಹೋಗೋಣ. ನಡಿ ಮತ್ತೆ. ಬರ್ಲಿ, ಅಶ್ವ ಬರ್ಲಿ. ಎತ್ಕೊಳ್ಳಿ. ಓಹೋ, ಕಾಡು. ಮಂತ್ರಿ, ಅಚ್ಚಚ್ಚೋ, ಏನಿದು ದಟ್ಟ ಅರಣ್ಯ? ಅಚ್ಚಚ್ಚೋ, ಮಹಾಪ್ರಭು, ಆನೆ ಸೌಂಡ್ ಕೇಳಿಸ್ಕೊಳ್ಳಿ. ಆನೆ ಸೌಂಡ್ ಕಾಲಿಡಬೇಡಿ. ಕೆಳಗಿದೆ, ಕಾಲಿಡಬೇಡಿ. ಆನೆ ಕೆಳಕ್ ಮಲ್ಕೊಂಡಿದ್ಯಾ? ಇಲ್ಲ, ಆನೆ ಲದ್ದಿ. ಆನೆ ಹುಡ್ಕಂದ್ರೆ ಆನೆ ಲದ್ದಿ ಮಹಾಪ್ರಭು, ಏನಾಯ್ತು? ಹಿಂದೆ ನಿಂತಿದೆ, ಅಳ್ಳಾಡಬೇಡಿ. ಅಲ್ಲ ಮಂತ್ರಿ, ಹಿಂದೆ ನಾನು ಹೊಡಿತೀನಿ. ಆನೆ ಹೊಡಿತೀಯ? ಏನ್ ಹೊಡೆದ? ಸೊಳ್ಳೆ. ಸಾಯ್ಬಿಡ್ತೀನಿ. ಆನೆ ಹೊಡೆಯೋಣ ಬಲ. ನಾಯಿಗಳು ಬರ್ತಿದ್ದಾವೆ. ಏನಾಯ್ತು ಮಂತ್ರಿ? ಏನು? ಈ ಸಿಂಹ ಯಾವ್ದೋ ಒಂದು ಕಚ್ಚಿತ್ತು ಮಂತ್ರಿ. ಇದು ಸಿಂಹವಲ್ಲ, ಮತ್ತೆ ನಾಯಿ. ಕಚ್ಚಿತ್ತು ನಾಯಿ. ಅಯ್ಯಯ್ಯೋ, ಈ ವಿಚಾರ ಏನಾದ್ರು ಅರಮನೆಗೆ ಗೊತ್ತಾಗ್ಬಿಟ್ರೆ? ಮಂತ್ರಿ, ಒಂದು ಕೆಲಸ ಮಾಡೋಣ, ನಾಳೆ ಅರ್ಲಿ ಮಾರ್ನಿಂಗ್ ಬರೋಣ. ಹೌದಾ? ಈಗ ಸೀದಾ ಊರಿಗೆ ಹೋಗೋಣ. ಸರಿ, ಹತ್ಕೊಳ್ಳಿ. ರಾತ್ರಿ ಬೇಟೆ ಆಡಲೆಂದು ಹೋಗಿದ್ದೆವು. ಒಂದು ನಾಯಿ ನಮ್ಮನ್ನು ನಾಯಿ ಒಂದು ನಮ್ಮನ್ನು ಕಚ್ಚಿ ಎಲ್ಲ ವೆದರ್ ಪ್ರಾಬ್ಲಮ್ ಅನ್ಸುತ್ತೆ. ಯುವರಾಜ, ಹೇಗೆ ಎಲ್ಲಿ? ಎಂತ ಮಂತ್ರಿ? ನಾಯಿ. ಇಲ್ಲಪ್ಪ. ಹೌದು. ನಾಯಿ ಕೂಗಿತು. ಇಲ್ಲಮ್ಮ, ಇಲ್ವಾ? ಇಲ್ಲ. ಯಾವ ಶ್ವಾನ ಬಂದಿದೆ? ಭ್ರಮೆ. ಮಂತ್ರಿ. ಭ್ರಮೆ. ಮಂತ್ರಿ, ಈಗ ಏನ್ ಮಾಡ್ಬೇಕು ನಾವು? ತುಕಲಿ ಸಾಮ್ರಾಜ್ಯದ್ದು ಅದ್ರದ್ದು ಮ್ಯಾಪ್ ನಿಮಿಷ ನೋಡಿ. ಈ ಸಾಮ್ರಾಜ್ಯದೊಳಗೆ ನಾವು ನೇರವಾಗಿ ಹೊರಟೋಣ. ಮಹಾಪ್ರಭು, ಏನ್ ಮಾಡ್ತಿದ್ದೀರಾ ನೀವು? ಅದು ನೇರವಾಗಿ ನೋಡಿ, ಈ ಸಾಮ್ರಾಜ್ಯದೊಳಗೆ ನುಗ್ಗಿ 20 ಜನ ಸೈನಿಕರು ಇಲ್ಲಿರುತ್ತಾರೆ. ಏನು ಭ್ರಮೆ? ನಾಯಿ ಕಚ್ಚಿದೆ ಅಲ್ವಾ? 20 ಜನ ಸೈನಿಕರಿರ್ತಾರೆ. ಆ ಸೈನಿಕರನ್ನೆಲ್ಲ ಬಗ್ಗು ಬಡದು, ಮಹಾಪ್ರಭು
ಏನು ಮಾಡುತ್ತಿದ್ದೀರಿ ನೀವು? ಏನು ಮಾಡುತ್ತಿದ್ದೀರಿ? ನಾಯಿ ತರ ಆಡ್ತಿದ್ದೀರಲ್ಲ ನೀವು. ಮಂತ್ರಿ ರಾಜ ನಾಯಿಗೆ ಅಂದ್ರೆ ತರ ಇರಲ್ಲ. ನಾಯಿ ತರ ಮೈಯೆಲ್ಲ ಮುಟ್ಬಾರ್ದು ಮತ್ತೆ. ಸುಣ್ಣು ಮುನ್ನು. ಅಯ್ಯಯ್ಯೋ, ನಮ್ಮ ಯುವರಾಜ ನಾಯಿ ಆಗ್ಬಿಟ್ಟಿದ್ದಾರಲ್ಲ. ಅಯ್ಯಯ್ಯೋ, ಮಹಾಪ್ರಭು. ಇದು ಇದೆಯಲ್ಲ, ಇದು ತುಕಾಲಿದು ಅಲ್ಲ, ಇದು ಆಕ್ಚುಲಿ ಮತ್ತೆ ಚಂದಣ್ಣನ ರಾಜ್ಯ. ನೋಡಿ, ಬರೀ ಹೆಂಗಸರೇ ತುಂಬಿದ್ದಾರೆ. ಬೇಡ, ಇದು ನಮಗೆ ಬೇಡ. ನೋಡಿ, ನಿಮ್ಗೆ ನಾಯಿ ಕಚ್ಬಿಟ್ಟು ನಾಯಿ ತರ ಆಡ್ತಿದ್ದೀರಾ ನೀವು. ಈ ಕೂಡಲೇ ವೈದ್ಯರನ್ನ ಕರೆಯುತ್ತೇನೆ. ನಾನ್ ನಾಯಿ ಕಚ್ಚಿದೆ, ನಾಯಿ ತರ ಆಡ್ತಿದ್ದೀನಿ. ಏನಾದ್ರೂ ಅರಮನೆ ಗೊತ್ತಾಗ್ಬಿಟ್ರೆ ರಾಜಮಾತೆ ಸಿಗದ್ ಬಿಡ್ತಾರೆ ನಮ್ನ. ಇವಾಗ ಏನ್ ಮಾಡುದು? ಒಂದ್ ಕೆಲಸ ಮಾಡಿ, ನಾನು ವೈದ್ಯರನ್ನ ಕರಿತೀನಿ. ರಾಜಮಾತೆ ಬರುತ್ತಿದ್ದಾರೆ. ಸುಣ್ಣು ಮುನ್ನು. ನೀವಿಲ್ಲ ಅಡಿಗೆ ಕೊಳ್ಳಿ. ಅಡಿಗೆ ಬರ್ಲಿ ರಾಜಮಾತೆ. ಮಂತ್ರಿ ಮಾತೆ. ಕುಮಾರ ಎಲ್ಲಿ? ಕುಮಾರ ಅಲ್ಲಿ ನನ್ನ ಸೂಪರ್ ಸ್ಟಾರ್ಗೆ ಹೋಗಿರ್ಬೇಕು. ಮಂತ್ರಿ, ನನ್ನ ಸುಪುತ್ರನಲ್ಲಿ. ನಿಮ್ಮ ಸುಪುತ್ರನಲ್ಲಿ ಮಂತ್ರಿ, ಏನಿದು ನಾಯಿ ಶಬ್ದ? ನಾಯಿ ಶಬ್ದ ಅದು ಇಲ್ಲಿ. ಕುಮಾರ, ಹಂಗೆಲ್ಲ ಮಾತಾಡ್ಬಾರ್ದು ಯುವರಾಜ. ಅದು ಏನಾಗಿದೆ ಅಂದ್ರೆ, ಆ ತುಕಾಲಿ ರಾಜ್ಯದಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಆ ನಾಯಿ ಜೊತೆ ಹೆಂಗ್ ಹೊಡೆದಾಡ್ಬೇಕಂತ ತಾಲೀಮ್ ಮಾಡ್ತಾರೆ. ಹೌದಾ? ಯಾಕೋ ಅನುಮಾನ ಬರ್ತೈತೆ. ಕುಮಾರ, ಇಲ್ಲಿ ಬಾ. ಹೋಗು ಯುವರಾಜ. ಕುಮಾರ, ಹೋಗು. ಕುರ್ರ. ಅಯ್ಯಯ್ಯೋ, ನನ್ನ ಕುಮಾರ ನಾಯಿಯಾಗಿ ಬಿಟ್ಟನೆ. ನಿಮಗೆ ವಿಚಾರ ತಿಳಿಸಲಿಲ್ಲ. ನಿನ್ನೆ ಯುದ್ಧಕ್ಕೆ ಹೋದಾಗ ಒಂದು ನಾಯಿ ಕಚ್ಚಿಬಿಟ್ಟು ಯುವರಾಜ ನಾಯಿ ಆಗ್ಬಿಟ್ಟಿದ್ದಾನೆ. ಸುಣ್ಣು ಮುನ್ನು. ಈ ವಿಚಾರ ಏನಾದ್ರೂ ರಾಜ್ಯದಲ್ಲಿ ಗೊತ್ತಾದ್ರೆ ನಮ್ಮ ಪ್ರತಿಷ್ಠೆ ಏನಾಗಬೇಕು? ಹೌದು. ಈಗಿಂದೀಗಲೇ ನಮ್ಮ ಆಸ್ಥಾನದ ಗುರುಗಳನ್ನು ಕರೆ. ಯಾರಲ್ಲೇ ಆ ಗುರುಗಳನ್ನ ಕರ್ಕೊಂಬನ್ನಿ. ಗುರುಗಳೇ, ನಮ್ಮ ಯುವರಾಜರಿಗೆ ಹಿಂಗಾಗ್ಬಿಟ್ಟಿದೆ. ಏನಾದ್ರು ಐಡಿಯಾ ಕೊಡಿ. ನೀನಷ್ಟೇ ಹಿಂಗ್ ಮಾಡಿ ಹಿಂಗ್ ಮಾಡ್ಬಿಡು. ಅದ್ ಏನ್ ಮಾಡ್ಬೇಕಂತ ಸ್ವಲ್ಪ ಬಿಡಿಸಿ ಹೇಳಿ. ಅದೇ ಗುರುಗಳೇ, ಅದೇ ಮಂತ್ರಿಗಳೇ, ಬಿಡಿಸಿ ಹೇಳಿ. ಯುವರಾಜರಿಗೆ ನಾಯಿ ಕಟ್ಬಿಟ್ಟು ನಾಯಿ ತರ ಆಗ್ಬಿಟ್ಟವ್ರೆ. ನಾಯಿ ಒಂದು ಸಾಧು ಪ್ರಾಣಿ. ಅದ್ ಏನ್ ಮಾಡಲ್ಲ. ನಾಯಿ ಮರಿ ತಿಂಡಿ ಬೇಕೆ ನಾಯಿ ಮರಿ. ಯುವರಾಜ ಸತ್ತೇ ಹೋದರು ಗುರುಗಳು. ಗುರುಗಳ ಬಿಗ್ಗೆಲ್ಲ ಕಿತ್ತಾಕ್ಬಿಟ್ಟೆಲ್ಲೋ. ಗುರುಗಳೇ, ಏನಿದೆ ನಿಮ್ಮ ಅವಸ್ಥೆ? ಎತ್ತಳೆ, ಮೇಲಕ್ಕೆ ಎತ್ತಳೆ. ಏನಾದ್ರು ಒಂದು ಐಡಿಯಾ ಕೊಡಿ. ನೋಡಿ ಹೆಂಗ್ ಆಡ್ತಾವನೆ. ನನ್ನನ್ನು ಸರಿ ಮಾಡಕ್ಕಾಗಲ್ಲ. ಯಾಕೆ? ನನ್ನನ್ನು ನಾವು ಸರಿ ಮಾಡಿಲ್ಲ. ಏನಾದ್ರು ಒಂದು ಐಡಿಯಾ ಕೊಡಿ. ಒಂದು ಒಳ್ಳೆ ನಾಯಿದು ಭಯ, ಒಳ್ಳೆ ಸಂಬಂಧ ನೋಡಿ. ಇವನೊಂದು ಒಳ್ಳೆ ಮದುವೆ ಮಾಡಿಸ್ಬಿಡಿ. ಹೌದಾ? ಸರಿ, ನಿಮಗೆ 10:45 ಬಸ್ ಕಾರ್ ಕಳೆದು ಬುಕ್ ಮಾಡಿದೀನಿ. ಹೊಟ್ಬಿಡಿ ಇಲ್ಲಿದ್ದ. ಸಾಧ್ಯನೇ ಇಲ್ಲ. ಯಾಕೆ? ಈ ಸತಿ ಹೋಗೋದೇ ಇಲ್ಲ. ಯಾಕೆ? ಇಲ್ಲೇ ಇರ್ತೇನೆ. ಇಲ್ಲಿದ್ದೇನ್ ಮಾಡ್ತೀರಿ? ಸ್ಕಿಟ್ ಫುಲ್ ನಾನು ಇರ್ಬೇಕು ಈ ಸತಿ. ಮಂತ್ರಿ, ಮಾತೆ,
ಈ ವಿಚಾರ ನಮ್ಮ ದೇಶದಲ್ಲಿ ಗೊತ್ತಾಗಿದೆ. ಹೌದು. ಅದಕ್ಕೆ ಪಕ್ಕದ ದೇಶದಿಂದ ಇವನಿಗೆ ಯುವರಾಣಿಯನ್ನು ತಂದು ಮದುವೆ ಮಾಡೋಣ. ಯಾರಲ್ಲಿ ಆ ಪಕ್ಕದ ದೇಶದ ರಾಣಿಯನ್ನು ಕರೆತನ್ನಿ. ನಮಸ್ಕಾರ. ಹಲೋ, ಐ ಆಮ್ ಕಾರ್ನ್ವಾಲಿಸ್. ಪಾಲಿಸ್ ಮಾಡಿದ್ದಾನೆ ಕಾರ್ನ್ವಾಲಿಸ್ ಅಂತ ನೋಡ್ರಿ. ನನ್ನ ಹೆಸರು ಕಾರ್ನ್ವಾಲಿಸ್. ಇವಳು ನನ್ನ ಮಗಳು ವಿಕ್ಟೋರಿಯಾ. ಹಾಯ್, ನಾನು ರಾಣಿ ವಿಕ್ಟೋರಿಯಾ. ನಮ್ದು ಇಲ್ಲೇ ಪಕ್ಕದ ಏರಿಯಾ. ರಾಣಿ ವಿಕ್ಟೋರಿಯಾ, ನನ್ನ ಸುಪುತ್ರನನ್ನು ಮದುವೆಯಾಗಿ. ಏನದು ಶಬ್ದ? ಅದು ನಾಯಿ ಪಕ್ಕದ ದೇಶದ್ದು. ಓಹೋ, ಪಕ್ಕದ ದೇಶದ್ದು. ಯುವರಾಜ, ನಿನಗೆ ಮದುವೆ ಮಾಡ್ಸೋಕ್ ಒಂದು ಹೆಣ್ಣು ಕರ್ಕೊಂಡ್ ಬಂದಿದೀವಿ. ನೋಡು, ಈ ತರ ನಾಯಿ ತರ ಎಲ್ಲ ಆಡಕೋಬೇಡ. ಇವತ್ ರಾತ್ರಿ ಒಂದೇ ರಾತ್ರಿ ಕಳೆದ್ಬಿಟ್ರೆ ನಾಳೆ ಅಷ್ಟೊತ್ತಿಗೆ ಸರಿ ಹೋಗ್ಬಿಡ್ತೀಯ. ಓಕೆ, ನೀಟಾಗಿ ಬರ್ಬೇಕು. ಕೈ ಬಿಡು ಇದ್ದ. ಇವರೇ ನಮ್ಮ ಯುವರಾಜರು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಹೇಳಿ. ಅಂದ್ರೆ ತಡ ಮಾಡೋದ್ ಬೇಡ, ತಾಳಿ ಕಟ್ಸಿದ್ರೆ ತಾಳಿಯನ್ನು ತಗೊಂಡ್ ಬಾ ಮಂತ್ರಿ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಏನು ಮಾಡುತ್ತಿದ್ದೀರಿ? ನಮಸ್ಕಾರ ನಮಸ್ಕಾರ ಮಾಡ್ಕೊಡಿ. ಅಂದ್ರೆ ಇದೇ ನೆತ್ತವ್ರೆ. ನಿಮ್ಮ ರಾಜ್ಯದಲ್ಲಿ ಕಾಲ್ ತೊಳಿತೀರಾ, ನಮ್ಮ ರಾಜ್ಯದಲ್ಲಿ ಕಾಲ್ ನೆಕ್ತೇವೆ. ಕರ್ಕೊಂಡು ಹೋಗು ಮಂತ್ರಿ. ವಿಕ್ಟೋರಿಯಾ, ಇವತ್ತು ನಿನ್ನದು ಶೋಭನ ಜಮಾಯಿಸ. ಅಲ್ಲೋಗ್ ಮಲ್ಕೋ, ಅಲ್ಲೋಗ್ ಮಲ್ಕೋ. ಬರ್ತಾವಳ ಅಲ್ಲೋಗ್ ಬನ್ನಿ ಬನ್ನಿ, ಒಳಗೆ ಬನ್ನಿ, ಹೀಗೆ ಬನ್ನಿ. ರೀ, ಹಾಲ್ ಕುಡೀರಿ. ಒಂದ್ ಕೆಲ್ಸ ಮಾಡಿ, ಈ ತಟ್ಟೆಗೆ ಹಾಕ್ಬಿಡಿ. ಹಾಕಿ. ಏನಾಯ್ತು? ತಟ್ಟೆ ಹಾಲಿರೋದಕ್ಕೂ ನೆಕ್ತೋ. ಹಾಲನ ನೆಕ್ಲಿ, ನೆಲನ ಅದ್ರ ನೆಕ್ಲಿ. ನೀನ್ ಅಂಜಬೇಡ. ನೋಡು, ಆಸ್ತಿ ಧೈರ್ಯ ತಗೋ. ಹೆಂಡತಿಗೆ ಅರ್ಧ ಕೊಡಲ್ವೇನೋ? ನಾನು ಅರ್ಧ ಕೊಡ್ತಿದ್ದೀನಿ, ನೀವು ಅರ್ಧ ಕುಡ್ಕೊಂಬಿಡಿ. ಕುಡೀರಿ. ಕುಡಿಲಿ. ರೀ, ಪಾಪ ತುಂಬಾ ಹಸಿತಾ ಇದೆ ಅನ್ಸುತ್ತೆ. ಹಣ್ಣು ತಿಂತೀರಾ? ಬೇಡ, ಒಂದ್ ಪ್ಯಾಕ್ ಬಿಸ್ಕೆಟ್ ತಂದ್ಬಿಡಿ. ಬಿಸ್ಕೆಟ್ ಬಿಸ್ಕೆಟ್. ಏನಾಯ್ತು? ಬಿಸ್ಕೆಟ್ ತಿಂತವನೆ. ಬಿಸ್ಕೆಟ್ ಕೇಳ್ತಾವನ ಕೇಳ್ತಾವನೆ. ತಗೋ ಬಿಸ್ಕೆಟ್. ಕೊಡು, ಹೋಗು. ತಿನ್ಬೇಡ, ಆಟ ಆಡ್ಬೇಕು. ತಗೋ ಬಿಸ್ಕೆಟ್ ತಗೋ. ಬನ್ನಿ ಬನ್ನಿ, ಹೀಗೆ ಬನ್ನಿ. ಎಲ್ಲ ಸಿದ್ಧರಾಗಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ರೀ, ಬಿಸ್ಕೆಟ್ ತಗೊಳ್ಳಿ. ನಂಗೆ ಹಿಂಗ್ ಕೊಡ್ಬಾರ್ದು. ಮತ್ತೆ ಹಿಂಗ ಹಾಕೋ, ಹಿಂಗ ಹಾಕೋ. ಕ್ಯಾಚ್ ಕ್ಯಾಚ್ ಹಾಕೋ. ಏನೋ ಹಿಡ್ದಲ್ಲ. ನೋಡಮ್ಮ, ಸರ್ ಮಕ್ ಕೊಡ್ಸ್ಬಿಡ್ತೀನಿ. ನಿಮ್ಮ ಅಮ್ಮನ ಹಿಂಗಾರೋಳು ಹೋಗಮ್ಮ ಹೊಳಿಕ್ ಸುಮ್ಮನೆ ಅಂದ್ರೆ. सही से तामिल रे
ಯಾಕೆ ಸುಸ್ಸು ಮಾಡ್ತಾ ನೀನ್ ಒಳ್ಳೆ ಸುಸ್ಸು ಮಾಡ್ತಾನೆ ಸುಸು ಮಾಡ್ತಾವನೆ ತಡಿ ಚೆಕ್ ಮಾಡ್ತೀನಿ. ಹಳೆ ಅಂದ್ರೆ ಏ ಇವೆಲ್ಲ ನಡೆಯಲ್ಲಮ್ಮ, ನಾವು ಕತ್ರಿಗುಪ್ಪನೆ ನಾ ಹೇಳ್ದಂಗ ಆಡ್ತವನಲ್ಲ. ಅಯ್ಯೋ ನಾಯಿ ಆಗ್ಬಿಟ್ಟವ್ರೆ. ಏನ್ ಮಾಡ್ತೀರಿ? ಅಚ್ಚಚ್ಚೋ ಮಾತೆಯು ನಾಯತರೋ. ಮಂತ್ರಿ ಕಂತ್ರಿ ನ್ಯಾಯ. ಒಬ್ಬರನ್ನ ಯಾಕೆ ಬಿಟ್ಟೆ? ಯಾರು? ನಿನ್ ಪಾರ್ಟ್ನರು. ಅವನಿಗೂ ಕಡಿಬೇಕಾ? ಇರಿ ಒಂದ್ ನಿಮಿಷ ಕರೀತೀನಿ. ಯಾರಲ್ಲಿ? ಅಯ್ಯೋ ನಾಯಿ. ಗುರುಗಳನ್ನು ಕರೀತನ್ನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಟ್ಟರಲ್ಲ. ಹಾಡು ರಾಜರೇ, ಹಾಡು. ನಾಯಿ ಮರಿ ನಾಯಿ ಮರಿ. ಇದ್ ನಾಯಿನ ಹಾವನ ಇದು? ಯಾರೇ ಹೇಳ್ಕೊಟ್ಟಿರೋ ಡೈಲಾಗು ಮಾಡಲ್ಲ, ಬೊಗಳ ಕೇಳ್ಕೊಟ್ರೆ ಬೊಗಳೋದು ಇಲ್ಲ. ಏ ಒಡಿಯಾಟಿಸು ಅಲ್ಲ, ನಿಜವಾಗ್ಲೂ ನಂಗೆ ವೇದಿಕೆ ಮೇಲೆ ಒಂದ್ ಸೆಕೆಂಡ್ ಹುಲಿ ಬಂತ, ಸಿಂಹ ಬಂತ, ನಿಜವಾದ ನಾಯೇ ಬಂತ ಒಂದೂ ಅರ್ಥ ಆಗ್ತಾ ಇರ್ಲಿಲ್ಲ. ಸ್ಟ್ರೈಟ್ ಆಗಿ ಜಡ್ಜಸ್ ಹತ್ರ ಹೋಗೋಣ. ಶ್ರುತಿ ಮೇಡಮ್, ಸ್ಕಿಟ್ ಅಲ್ಲಿ ಯಾವ ಲಾಜಿಕ್ ಇರ್ಲಿಲ್ಲ, ಇದ್ದಿದ್ ಬರೀ ಮ್ಯಾಜಿಕ್. ಸೆಟ್ಟು, ಕಲಾವಿದರು, ಕಾಸ್ಟ್ಯೂಮ್ಸು, ಪಾತ್ರಗಳ ಆಯ್ಕೆ, ಪಾತ್ರಧಾರಿಗಳು, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಕಾರ್ತಿಕ್ ಫ್ಯಾಂಟಾಬ್ಯುಲಸ್ ಕಣಪ್ಪ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಅವನ್ಗೆ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಆಕ್ಟ್ ಮಾಡ್ತಾನೆ. ಕಾರ್ತಿಕ್, ನಿನಗೆ ನೀನೇ ಸಾಟಿ ಕಣೋ. ರಾಜಮಾತೆ ಒಂದು ಡೈಲಾಗ್ ವರ್ಕೌಟ್ ಆಗದೆ ಹೋದ್ರು ಗತ್ತು ಬಿಟ್ಟಿಲ್ಲ ನಮ್ಮ ಮಾನಸ. ಸಖತ್ತಾಗಿ ಬಂದ್ರು ಮಾನಸ. ಶಿವು, ನೀವಂತೂ ಬಿಡ್ರಿ, ಟೈಮಿಂಗ್ ವಾಸ್ ಸೂಪರ್. ಶಿವು, ನೀವು ಬಿಗಿನಿಂಗು ನೀವು ಎಂಟ್ರಿ ಕೊಟ್ರಲ್ಲ, ಎಂಟ್ರಿ ಕೊಟ್ಟಾಗ ನೀವೇ ರಾಜ ಅನ್ನೋ ತರ ಎಂಟ್ರಿ ಕೊಟ್ರಿ. ಆಮೇಲೆ ಗೊತ್ತಾಯ್ತು ನೀವು ಮಂತ್ರಿ ಅಂತ. ಅದೆಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ ಕರಿತೀರಲ್ಲ, ಅಷ್ಟು ನಿರರ್ಗಳವಾಗಿ ನೀವು ಮಾತ್ರ ಹೇಳೋಕ್ ಸಾಧ್ಯ. ಸೂಪರ್. ಆ ಮಾಡ್ಲೇಷನ್ ಮಾತ್ರ ಸಖತ್ತಾಗಿತ್ತು. ನಮ್ಮ ರಾಜರು ಇಬ್ರು ಕುದುರೆ ಮೇಲೆ ಈ ಕಾಡಿನಾಗ ಬಂದಂತಹ ಸವಾರಿ ಎಲ್ಲವೂ ಎಕ್ಸ್ಟ್ರಾರ್ಡಿನರಿ. ಇಟ್ ವಾಸ್ ಟ್ರೀಟ್ ಟು ವಾಚ್. ಕೋಮಲ್ ಸರ್, ಆ ಏರಿಯಾ ಸುತ್ತಿ ಬಂದ್ಲು ವಿಕ್ಟೋರಿಯಾ ನಾಯಿ ಏರಿಯಾಗೆ. ವಿಕ್ಟೋರಿಯಾದೇ ಫಸ್ಟ್ ನಾನು ಹೇಳಬೇಕು, ಯು ಇಂಪ್ರೂವ್ಡ್ ಅ ಲಾಟ್ ಇಶಾನಿ. ಅದು ಎಸ್ಪೆಷಲಿ ನೀವು ಯಪ್ಪ ಅಂತ ಅಂದ್ಕೊಂಡು ಓಡೋಗೋದಿಲ್ಲ. ಇಟ್ ವಾಸ್ ಅ ಗುಡ್ ಟೈಮಿಂಗ್. ಬಟ್ ನೀವು ಒಂದು ಸ್ವಲ್ಪ ಡೈಲಾಗ್ಸ್ನ ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಬಟ್ ಯು ಇಂಪ್ರೂವ್ಡ್ ಅ ಲಾಟ್. ಸೊ ಅ ಬಿಗ್ ಅಪ್ಲಾಸ್ ಫಾರ್ ಯು. ಫಸ್ಟ್ ಇವರೆಲ್ಲ ಬಿಡಿ, ಅವರೆಲ್ಲ ಪಳಗಿದ್ದಾರೆ. ಇನ್ನು ಕರಿಬಸ್ ಅವರೇ, ನಿಮಗೆ ಕೊಟ್ಟಿದಂಥ ಕಾನ್ವಾಲಿಸ್ ಪಾತ್ರ ನ್ಯಾಯಸಮ್ಮತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಟೋಟಲಿ ಐ ವಾಸ್ ಹ್ಯಾಪಿ ವಿತ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು. ಈ ಸ್ಕಿಟ್ ನ ನಿಜವಾಗ್ಲೂ ಬಹಳ ಹತ್ರದಿಂದ ಎಂಜಾಯ್ ಮಾಡಿದ್ದು ಅಂದ್ರೆ ಸಾಧು ಸರ್. ಹೇಗಿತ್ತು ಸರ್? ಇಲ್ಲ, ನನಗೆ ಆ ಬೆಡ್ರೂಮ್ ಸೀನೇ ಎಕ್ಸ್ಟ್ರಾನರಿ ಅನ್ಸಿತ್ತು. ಇಲ್ಲ, ಈಶಾನಿ ಚಿಂದಿ ಮಾಡಿದ್ರು. ಹಿಂಗೆಲ್ಲ ಒಂದೇ ಒಂದ್ಸಲಿ ಎದ್ದು ಚಪ್ಪಾಳೆ ಹೊಡೆದ್ಬಿಡ್ತೀನಿ. ನಮ್ ಕಾರ್ತಿಕ್ ಅಯ್ಯಪ್ಪ ಡೈಲಾಗೆ ಇಲ್ಲದಂಗೆ ಪರ್ಫಾರ್ಮ್ ಮಾಡೋದು ಇದೆಯಲ್ಲ, ಅದೆಲ್ಲ ಎಲ್ಲ ಲೆಜೆಂಡ್ಗಳು ಮಾತ್ರ ಮಾಡೋದು. ಲೈಕ್ ಚಾರ್ಲಿ ಚಾಪ್ಲಿನ್,
ನಾನು ಬರೀ ಕಾರ್ತಿಕ್ನೇ ಅಬ್ಸರ್ವ್ ಮಾಡ್ತಿದ್ದೆ. ಏನು ಫ್ಯಾಂಟಾಸ್ಟಿಕ್ ಅಂದ್ರೆ ಆಮ 100% ಇನ್ವಾಲ್ವ್ಮೆಂಟ್. ಒಡರೆ ಸಫಾಳೆ ನಿಜ. ತುಂಬಾ ಕಷ್ಟ ಕಾರ್ತಿಕ್ ಅವರೇ, ಅವೆಲ್ಲನೂ ನಿಮ್ಗೆ ಬ್ರೈಟ್ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ದೊಡ್ಡ ಕಲಾವಿದನಾಗಿ ಕರ್ನಾಟಕದಲ್ಲಿ ಮೆರೀರಿ ಅಂತ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅದನ್ನ ಬಿಟ್ರೆ ಇನ್ನು ಎಲ್ರು ಪರ್ಫಾರ್ಮೆನ್ಸ್ ಬಹಳ ಚಂದ. ಶಿವು ಅವ್ರನ್ನ ನಾವು ಮಾತಾಡಂಗೇ ಇಲ್ಲ, ಏನ್ ಹೇಳಂಗಿಲ್ಲ. ಏನು ಹೇಳಂಗಿಲ್ಲ. ಪ್ರತಿ ಸಲ ಹೇಳ್ತಾ ಇರ್ತೀವಿ ನಾವು. ಸತ್ಯ ಸರ್. ಎಲ್ಲರ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯ್ತು. ದ ಓವರ್ ಆಲ್ ಸೂಪರ್. ಥ್ಯಾಂಕ್ ಯು. ಆಮೇಲೆ ವಿಶೇಷವಾಗಿ ಆರ್ಟ್ ಡೈರೆಕ್ಟರ್ ಇದನ್ನ ಚೆನ್ನಾಗಿ ಅರೇಂಜ್ ಮಾಡಿ ಆ ಒಂದು ಫ್ರೇಮ್ ಅಲ್ಲಿ ಒಂಥರ ಕಾಡ್ತಾರನೆ ಪಾಪ ಇರುವಂತ ಟೈಮಲ್ಲಿ ಮಾಡಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಆರ್ಟ್ ಡೈರೆಕ್ಟರ್. ಥ್ಯಾಂಕ್ ಯು. ತುಂಬಾ ಯಾಕೆ ನೀವು ಆರ್ಟ್ ಡೈರೆಕ್ಟರ್? ಸಂತೋಷ್ ಪೂಜಾರಿ, ನಮಸ್ಕಾರ. ಥ್ಯಾಂಕ್ ಯು. ಈ ಒಂದು ಇನ್ವಾಲ್ವ್ಮೆಂಟ್ಗೆ, ಈ ಒಂದು ಎಪಿಸೋಡ್ಗೆ ನಮ್ಮ ಕಡೆಯಿಂದ ಬರಲೇಬೇಕು. ಯಾವ್ದು? ಗೋಲ್ಡನ್ ಗಿಲಿಗಿಲಿ. ಇವ್ರಿಗೆ ಮೆಂಟ್ರಿಂಗ್ ಮಾಡೋದು ಎಷ್ಟು ಕಷ್ಟ ಆಗತ್ತಮ್ಮ? ಅಲ್ಲ, ಮೆಂಟ್ರಿಂಗ್ ಮಾಡೋದು ತುಂಬಾ ಈಸಿ ಅಣ್ಣ. ಹೆಂಗೆ? ಏನು ಕಲಿಯೋದೇ ಅಲ್ವಲ್ಲ, ಬಿಟ್ಟು ಹೋಯ್ತಾ ಆಕ್ಚುಲಿ ಅವ್ರು ಏನ್ ಗೊತ್ತಾ, ಸ್ಟೇಜಿಗೆ ಹತ್ತಕ್ಕಿಂತ ಮುಂಚೆ ಎಲ್ಲ ಹೇಳ್ತಾರೆ, ನಾನು ಇವತ್ತು ಮಾಡಿಯೇ ಬರೋದು, ಇವತ್ತು ಉಂಟಲ್ಲ ಪಕ್ಕ ಈ ಸರಿ 10,000 ರೂಪಾಯಿ ಅವ್ರದೇ ಅಂತ. ಮೇಲ್ ಬಂದ ಮೇಲೆ ಅವ್ರು ಪಾಪ ನನ್ಗೆ 10,000 ರೂಪಾಯಿ ಏನ್ ಬೇಡ ಅಣ್ಣ, ಯಾರಿಗಾರ ಬಿಟ್ಟು ಕೊಡ್ತೇನೆ ಅಂತ ಮತ್ತೆ ಹೋಗ್ತಾರೆ. ಹೊಗಳೋದನ್ನ ಮೆಂಟ್ರಿಂಗ್ ಮಾಡಿದ್ರೆ ಹೇಗಿರ್ಬೋದು ಅಂತ ನೋಡೋಣ. ಓಕೆ, ಈಗ ನಾಯಿಗೆ ಕೋಪ ಬಂದಾಗ ಹೆಂಗ್ ಬೊಗಳುತ್ತೆ? ಲೇ, ನೀನ್ ಏನ್ ನಿಜ ನಾಯ ಬಂಚನ? ಏನ್ ನಾನು ಹೇಳಿಲ್ಲ ಸಾಕ್ಷಾತ್ ನಾಯಿ ಅಂತ. ಅವ್ರು ಹೇಳೋದ್ ನಿಜ ರಾಟು ಎಲ್ಲ ನನ್ ಕಿವಿಲೇ ಕುತ್ಕೊಂಡ್ ಬೊಗಳದಂಗ ಆಯ್ತು. ಇನ್ನೊಂದ್ಸಲಿ ಕೋಪ. ಇದು ಪೊಮೋರಿಯನ್ನೇ. ಈಗ ನಾಯಿಗೆ ತುಂಬಾ ಬೇಜಾರಾಗಿದೆ. ಈಗ ನಾಯಿಗೆ ಅವನು ಫುಲ್ ಖುಷಿ ಆಗ್ಬಿಟ್ಟಿದೆ. ಯಾವ್ದೋ ಖುಷಿ ಆದಾಗ ಅವ್ರು ನೋಡಿದ್ರೆ ಖುಷಿ ಬರುತ್ತೆ. ಓಕೆ, ಫೈನಲಿ ಜಗಳನ ಈಗ ನಾಯಿ ಜಗಳ ಬೇಡ ಬೇಡ, ಇದು ನಿಂತ್ಕಡ ಕರೆಕ್ಟ್ ಆಗಿ ರಾತ್ರಿ ಎಲ್ಲಿ ಹೋಗ್ತೇನೆ ಅಣ್ಣ, ಈ ಏರಿಯಾದಲ್ಲಿ ನಾಯಿಗಳೆಲ್ಲ ಹಂಗೆ ಬೊಗಳ್ತವೆ. ಏನ ಎಲ್ಲೋಯ್ತದೆ ಇವನಂಗೆ. ಇಸನಿ ಕಮ್ ಡಾರ್ಲಿಂಗ್. ನಾಯಿಗೆ ಕೋಪ ಬಂದಿದೆ, ಹೆಂಗೆ ಮಾಡೋದು? ಅವ್ರ ಮನೆ ನಾಯಿ ತೊಂದ್ರೆ ಇದೇನಾಗಿದೆ ಅಂದ್ರೆ ಇದು ಬೆಕ್ಕು ತರ ಇತ್ತು, ನಾಯಿ ತರ ಇರ್ಲಿಲ್ಲ. ನಾಯಿಗೆ ಕೋತಿ ಕಚ್ಚಿದೆ, ಹಂಗಾಗಿದೆ. ನಾಯಿ ತರ ಬರ್ಬೇಕು. ಒಂದು ರೇಂಜ್ ಸಿಗೋದಿಲ್ಲ. ಪೊಮೋರಿಯನ್ ಇದ್ದಂಗೆ ನಾಯಿಗೆ ಅಳು ಬಂದಾಗ ನಾಯಿ 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 ಇಲ್ಲ, ಅವ್ರ ಮನೇಲಿ ಬೆಕ್ಕಿಗೆ ನಾಯಿ ಅಂತ ಹೆಸರಿಟ್ಟವ್ರು. ಇಟ್ಸ್ ಡಾಗ್.
ಮರಿ ಮರಿ ಅವಾಗ ಹುಟ್ಟಿರೋ ಪಪ್ಪಿ ತರ ಇದೆ. ಚೆನ್ನಾಗಿ. ಈ ತರ ಇದೆ. ಇನ್ನೇನ್ ಬೇಕು ಮೇಡಮ್? ಜಗಳ ನಾಯಿ ಜಗಳ. ಅದೇ ಕಾರ್ತಿಕ್ ಅವರು ಇಬ್ರು ಒಟ್ಟಿಗೆ ಬಿಟ್ಬಿಡಿ ಜುಗಲ್ ಬಂದು ರಾಟು ಎಲ್ಲರೂ ವರ್ಸಸ್ ಪೊಮೇರಿಯನ್. yes. ಕಿರುತೆರೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ವೇದಿಕೆ ಮೇಲೆ ಒಂದು ಶ್ವಾನ ಸಮರ. ಆಕ್ಷನ್. ಹೆಂಗಿತ್ತಪ್ಪ ಇದು? ವಾವ್. ಬಟ್ ಇಷ್ಟೆಲ್ಲ ಇದ್ರ ಮಧ್ಯ ಕೋಮಲ್ ಸರ್, ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ. ನೀವು ಒಂದು ನಾಯಿ ಸಾಕಿದ್ರಿ. ಎಸ್ ಬಾಸ್. ಸೊ ರೀಸೆಂಟ್ ಆಗಿ ತುಂಬಾ ಎಮೋಷನಲ್ ಆಗಿದ್ರಿ ಅವತ್ ಸೆಟ್ ಅಲ್ಲಿ. ಯಾಕೆ ಅಂತ ಕೇಳಿದಾಗ ನಮಗ್ ಗೊತ್ತಾಯ್ತು. ಇಲ್ಲ, ಅದು ಏನಾಯ್ತು ಅಂದ್ರೆ ಈ ನಮಗೆ ಆಕ್ಚುಲ್ ಆಗಿ ಇದೊಂದು 2 minutes ಅಲ್ಲಿ ಹೇಳೋಕ್ಕಾಗೋದಿಲ್ಲ. ನನಗೆ ಕೇತು ದಿಸೆ ಅಂತ ಬಂದಾಗ ಆ ಟೈಮಲ್ಲಿ 7 years ಪ್ರತಿಯೊಬ್ಬರಿಗೂ ಒಂದು ಫೇಸ್ ಬರುತ್ತೆ. ಬಂದಾಗ ಒಂದು ನಾಯಿ ಸಾಕಬೇಕು ಅಂತ ಹೇಳಿದರು. ಬಟ್ ನನಗೆ ಅದು ನಮ್ಮ ಮನೆ ಒಳಗಡೆ ಆಚೆ ಹೋದರೆ ನಾಯಿ ಸಾಕೋಕ್ಕಾಗಲ್ಲ ಅಂದಾಗ ನಮ್ಮ ಸಿಸ್ಟರ್ ಅಮೆರಿಕಾಗೆ ಹೋಗ್ಬೇಕಾದಂಥ ಪರಿಸ್ಥಿತಿಯಲ್ಲಿ ಆ ನಾಯಿನ ನಮ್ಮ ಮನೆಗೆ ತಂದು ಬಿಟ್ಟರು. ಆ ನಾಯಿ ಹೆಸರು ಭೈರವ ಅಂತ. ಸೊ ನಾನು ಅಲ್ಲಿ ನಮ್ಮಣ್ಣ ಒಂದು ಟೆಂಪಲ್ ಓಪನ್ ಮಾಡಿದ್ರು ನಮ್ಮ ಊರಲ್ಲಿ. ಅದು ಒಂದು 450 years ಓಲ್ಡ್ ಟೆಂಪಲ್. ಆ ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಭೈರವ ಅಂತ ಈ ನಾಯಿ ಕೂಡ ಬಂದಾಗ ಅದ್ರ ಜೊತೆಗೆ ಒಂದು ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅದು ಎಷ್ಟು ಚೆನ್ನಾಗಿ ಬಾಲ್ನ ಹಿಡಿತಾ ಇತ್ತು ಅಂದರೆ ಅದು ಹೋದ ಜನದಲ್ಲಿ ಯಾವುದೋ ಫುಟ್ಬಾಲ್ ಪ್ಲೇಯರ್ ಏನೋ ಆಗಿದ್ರು, ಗೋಲ್ ಕೀಪರ್, ಆ ಥರ ಇತ್ತದು. ಯೂಶುವಲಾಗಿ ಈ ನಾಯಿ ಸಾಯಬೇಕಾದ್ರೆ ತುಂಬ ಸಿಂಪ್ಟಮ್ಸ್ ಇರುತ್ತಂತೆ. ಅದು ನನಗೂ ಗೊತ್ತಿಲ್ಲ. ಅದು 3 days ಫಾಸ್ಟಿಂಗ್, ಅಂದರೆ ಊಟನೇ ಮಾಡ್ತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ನನ್ನ ವೈಫು ಅದನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದ್ಸಲ ಕರೆದು ಭೈರವ ಭೈರವ ಅಂದರು. ಅದು ಹೋಗೋಕೆ ಇಷ್ಟ ಇಲ್ಲ ಮನೆ ಬಿಟ್ಟು. ಪಾಪ ಅದು ಹೋಗಿ ನಮ್ಮ ಅಣ್ಣ ವೀಡಿಯೋ ಕಳಿಸ್ಬಿಟ್ಟು ನಾನು ಯಾಕಣ್ಣ ಈ ಥರ ವೀಡಿಯೋ ಎಲ್ಲ ಕಳಿಸ್ತೆ ಅಂದೆ. ಅದು ನನ್ನ ಕಾರಿಂದ ಇಳಿದು ಹಂಗೆ ಅಲ್ಲಿ ನೆಲದ ಮೇಲೆ ಕೂತ್ಕೊಂಡು ಕಾಲು ಹಿಂಗೆ ಶೇಕ್ ಮಾಡಿ ಪಾಪ ತೀರ್ಕೊಂಬಿಡ್ತದು. ಸೊ ಪಾಪ ಅದು ಅಲ್ಲಿ ಬಿಟ್ಟಾಗ ನಾವು ರೋಡಲ್ಲಿ ನಾಯಿನ ಸಾಯಂಗ ಆಗೋಯ್ತಲ್ಲ ಅಂತ ತುಂಬ ಫೀಲ್ ಆಯ್ತು. ಯಾಕಂದರೆ ನಮ್ಮ ಮನೆ ಒಳಗಡೆನೆ ಅದು ಸತ್ತಿದ್ರೆ ಚೆನ್ನಾಗಿರೋದು ಅಂತ ಒಂದು ಫೀಲ್ ಇತ್ತು. ಬಟ್ ಅದು ರೋಡಲ್ಲಿ ತೀರ್ಕೊಂಬಿಡ್ತು. ಅದೊಂದು ಮಾತ್ರ ಹಿಂಸೆ ಆಯಿತು. ಸೊ ರಿಯಲಿ ಮಿಸ್. ಅದಕ್ಕೆ ನಾವು ಪ್ರಾಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನು ಮುಂದಕ್ಕೆ ನಮ್ಮ ಮನೆಗೆ ನಾಯಿ ತರೋದು ಬೇಡ, ಎಮೋಷನಲ್ಲಿ ಬ್ಲಾಕ್ ಆಗೋದು ಬೇಡ ಅಂತ. ಇಲ್ಲ ಸರ್, ಆಕ್ಚುಲಿ ಖಂಡಿತವಾಗಿ ನಾನು ಇದೇ ತರ ಅನ್ಕೊಂಡಿದ್ದೆ. ಬಟ್ ಅದೇನೋ ಅದನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನಮ್ಗೆ. ಒಂದು ಹೋಯ್ತು ಒಂದು ಕೈ ಮೇಲೆ ಇಷ್ಟು ದೊಡ್ಡ ಹಚ್ಚೆಲ್ಲ ಹಾಕ್ಸ್ಕೊಂಡೆ. ಆದ್ರೂ ಅದೇನೋ ಆ ಜೀವ ಒಂದು ನನಗೆ ಬೇಕು ಅಂತ ಅನ್ಸ್ಬಿಡುತ್ತೆ. ನನಗೆ ಇನ್ನೂ ಗಿಲ್ಟ್ ಫೀಲ್. ಅದೊಂದು ಲಾಸ್ಟಲ್ಲಿ ನೋಡೋಕ್ಕೂ ಆಗ್ಲಿಲ್ವಲ್ಲ. ಅದೇ ಇವತ್ತು ಕೂಡ ನಾನು ಹೋದ್ರೆ ಆ ಚೈನು, ಅದು ನಾನು ಹೋದಾಗ ಮನೆಗೆ ಒಳಗಡೆ ಹೋದಾಗ ಆ ಚೈನ್ ಸೌಂಡ್ ಬರ್ತಾ ಇತ್ತಲ್ಲ, ಅದು ಇವತ್ತು ನನ್ನ ಕಿವಿಲಿದೆ. ನಾನು ಅವನಿಗೋಸ್ಕರ ಬೈರೋಣಿ ಅಂತ ಹಾಡು ಹೇಳ್ತಾ ಇದ್ದೆ. ನನ್ನ ವೈಫ್ ಬೈಯೋಳು, ಅದು ಏನು ಹಂಗೆ ಹೇಳ್ತೀಯ ಅಂತ. ಬಟ್ ಐ ರಿಯಲಿ ಮಿಸ್ ಹಿಮ್. ಪಾಪ ಬಂದು ಒಂದು ಸ್ವಲ್ಪ ದಿವಸ ತುಂಬ ಖುಷಿ ಕೊಟ್ಟು ಹೋದ. ಯಾರೆಲ್ಲ ಈ ಒಂದು ಪ್ರಾಣಿಗಳನ್ನ ಮಮತೆಯಿಂದ ನೋಡ್ಕೊಂಡಿದ್ದೀರ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್. ಅವರೆಲ್ಲರಿಗೂ ಸೇಯಿಂಗೇ ಇದೆ, ನಾಯಿನ ತಾಯಿ ಥರ ನೋಡ್ಕೊಳ್ಬೇಕು ಅಂತ. ಸೊ ಅದು ಯೂಶಲ್ ಆಗಿ ನಾಯಿ ಅಂದರೆ ನಮಗೆ ಒಂದು ಇದೇ ಥರ ಕಾಣಿಸುತ್ತೆ. ಯಾರ್ಯಾರು ನಾಯಿನ ಇಲ್ ಟ್ರೀಟ್ ಮಾಡಿದ್ದಾರೆ ಅವರೆಲ್ಲರೂ ನಾನು ಕಣ್ಣಾರೆ ನೋಡಿದ್ದೀನಿ, ತುಂಬ ಅನುಭವಿಸಿದ್ದಾರೆ. ಯಾರು ನಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರಲ್ಲಿ ತುಂಬ ದೊಡ್ಡ ಗ್ರೋತ್ ಆಗಿದೆ. ಅದು ನಾನು ಹತ್ರದಿಂದ ನೋಡಿದ್ದೀನಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೀವು ಇದನ್ನ ಸ್ಟೇಜ್ ಮೇಲೆ ಇದನ್ನೆಲ್ಲ ವ್ಯಕ್ತಪಡಿಸಿದಕ್ಕೆ ಇಷ್ಟೆಲ್ಲ ಮಾತು ಬಂತು. ಒನ್ಸಿಗೆ ನಿಮ್ಗೆ ಬಲ್ಲಪ್ಪ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂತೂ ಇಂತೂ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಬಂತು. ಬಟ್ ತಲೆ ಕೆಡ್ಸ್ಕೊಬೇಡಿ, ನಾಳೆ ಮತ್ತೆ ಸಿಗ್ತೀವಿ. ಸೊ ಇಷ್ಟ ತನಕ ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿರಿಗಿರಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಪ್ಯಾಂಪರ್ ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಮತ್ತು ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಹಾಗೂ ಮಾರತ್ಹಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.